ಅಲ್ಲಿ ಹಾದಿಲಿ ಹೋಗೋ ನಾಯಿಗಳೆಲ್ಲ ಇವತ್ತು ನನ್ನ ಬಗ್ಗೆ ಮಾತಾಡ್ತಾರೆ. ನನ್ನ ಗಂಡನ ತಾವು 100-200 ರೂಪಾಯಿಗೆ ಕುಡಿಯೋಕ್ಕೆ ಬಾರಲ್ಲಿ ಕುತ್ಕೊಂಡು ಕುಡಿಯೋಕ್ಕೆ 100-200 ರೂಪಾಯಿ ಫೋನ್ ಪೇ ಮಾಡಿಸ್ಕೊಂಡಿರೋ ಹೊಟ್ಟೆ ಉರಿಸ್ತವ್ರು. ಯಾವತ್ತಾದರೂ ಉದ್ಧಾರ ಆಗಿರೋ ಹಿಸ್ಟ್ರಿ ಇದೆಯಾ? ನನಗೂ ಟೈಮ್ ಬರುತ್ತೆ. ಐ ಆಮ್ ವೇಟಿಂಗ್. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಈಗ ಹುಷಾರಾಗಿದ್ದೀನಿ, ಸೊ ಚೆನ್ನಾಗಿದ್ದೀನಿ. ಆಲ್ರೆಡಿ 11 ಗಂಟೆ ಆಗಿದೆ. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಏನಂತ ಹೇಳಿದ್ರೆ, ನಿಮಗೂ ಕೆಲವೊಂದು ಡೌಟ್ಸ್ ಇತ್ತು, ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ ತುಂಬ ರಿಪೀಟೆಡ್ ಕ್ವಶನ್ಸ್ ಬರ್ತಾ ಇತ್ತು. ಸೊ ನಾನು ಹೇಳಿದ್ದೀನಿ, ಲೈವಲ್ಲೂ ಹೇಳಿದ್ದೀನಿ, ಆ್ಯಂಡ್ ನಿಮ್ಮ ಕಮೆಂಟ್ಗೆ ಆನ್ಸರು ಕೂಡ ಮಾಡಿದ್ದೀನಿ. ಬಟ್ ಒಂದು ಕ್ಲಾರಿಟಿಯಾಗಿ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಮದುವೆ ಸ್ಟೋರಿ, ಹೇಗೆ ಮದುವೆ ಆಯಿತು ಅಂತ ಹೇಳಿ. ಆ್ಯಂಡ್ ಈ ಸ್ಟೋರಿ ನನ್ನ ಒಂದು ಪಾರ್ಟ್ ಆಫ್ ಲೈಫ್. ಮದುವೆ ಅನ್ನೋದು ಎಲ್ರದ್ದು ಕನಸಾಗಿರುತ್ತೆ. ಸೊ ನನ್ನ ಕನಸು ಫುಲ್ಫಿಲ್ ಆಗಲಿಲ್ಲ. ಏನು ಅಂತ ಹೇಳಿ ಮುಂದೆ ಹೇಳ್ತೀನಿ. ಈ ಸ್ಟೋರಿ ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಬೇಕು ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಬೇಕು. 2019 ನಂದು 2018ಗೆ ಡಿಗ್ರಿ ಕಂಪ್ಲೀಟ್ ಆಯಿತು, BCom. ಸೊ ದೊಡ್ಡಮ್ಮ ಅವರು ಬ್ಯಾಂಗ್ಳೂರಲ್ಲಿ ಇರೋದ್ರಿಂದ ನಾನು ಬ್ಯಾಂಗ್ಳೂರ್ಗೆ ಹೋದೆ. ಆವಾಗ ಅವ್ರು ಇದ್ದಿದ್ದು 8th ಮೈಲ್, ರಾಮಚಂದ್ರ ಹಾಸ್ಪಿಟಲ್ ಇದೆ 8ನೇ ಮೈಲಲ್ಲಿ. ಸೊ ಅಲ್ಲಿದ್ದರು. ಅಲ್ಲಿ ನಾನು ಹೋದೆ. ಅದೇ ಹೇಳಿದ್ದೀನಿ, ನನ್ನ ಸ್ಟ್ರಗಲ್ಸು, ಏನೇನು ಜಾಬ್ಗೆ ನಾನು ಕಷ್ಟಪಟ್ಟಿದ್ದೀನಿ, ನನ್ನ ಸ್ಟ್ರಗಲ್ ಏನು ಅಂತ ಒಂದು ವೀಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ಅದೆಲ್ಲ ಆಯಿತು. ಲಾಸ್ಟ್ ನಾನು BBMP ಕಾರ್ಪೊರೇಷನ್ ಹೆಡ್ ಆಫೀಸಲ್ಲಿ ಟೆಲಿಕಾಲಿಂಗ್ BBMP ಹೆಲ್ಪ್ಲೈನಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆಲ್ರೆಡಿ ಹತ್ತತ್ರ 10 ಮಂತ್ಸ್ ನಾನು ವರ್ಕ್ ಮಾಡಿದೆ. ಸೊ ಆ ಟೈಮಲ್ಲಿ ನಮ್ಮ ಅಣ್ಣ, ನಮ್ಮ ದೊಡ್ಡಮ್ಮನ ಮಗ ಏನಿದ್ದಾರೆ ಪ್ರವೀಣ್ ಅಣ್ಣಯ್ಯ, ಅವರ ಒಬ್ಬರು ಫ್ರೆಂಡು, ನನಗೆ ಅವ್ರ ಹೆಸರು, ಆ ವ್ಯಕ್ತಿ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ, ಬಿಕಾಸ್ ಅವ್ರು ಮಾತೇ ಆಡ್ತಾ ಇಲ್ಲ. ನಾನು ತೋರಿಸಿ ಮದುವೆ ಮಾಡಿದ್ದು, ಇವತ್ತು ಏನೋ ಒಂದು ಹಿಂಗಾಯಿತು, ನಾನು ಒಂದು ಒಳ್ಳೆ ಮಾತು ಹೇಳ್ಬೋದು ಅನ್ನೋದು ವ್ಯಕ್ತಿಗೆ ಮನಸ್ಸಲ್ಲೂ ಕೂಡ ಬರಲೇ ಇಲ್ಲ. ಸೊ ಅದಕ್ಕೆ ನಾನು ಆ ವ್ಯಕ್ತಿ ಹೆಸರು ಹೇಳೋಕ್ಕೆ ಹೋಗಲ್ಲ. ಆ ವ್ಯಕ್ತಿ ನಮ್ಮ ಅಣ್ಣನ ಫ್ರೆಂಡು. ಸೊ ಆ ವ್ಯಕ್ತಿಗೆ ನಮ್ಮ ಸಂತು ಅವ್ರ ಫ್ಯಾಮಿಲಿ ರಿಲೇಷನ್ ಆಗಿದ್ರು. ನನ್ನ ನೋಡಿದ್ರು ಆ ಪರ್ಸನ್. ನಮ್ಮ ಅಣ್ಣನ ಮನೆಗೆ ವೀಕ್ಲಿ ಬರೋರು. ಪ್ರವೀಣ್ ಸರ್ ಅಂತ ಅಂದ್ಕೊಂಡು ಬರೋರು. ನನ್ನ ನೋಡಿದ್ರಲ್ಲ, ಸಂತು ಅವ್ರ ಫ್ಯಾಮಿಲಿಯವ್ರು ಹೇಳಿದ್ರಂತೆ, ಒಂದು ಹುಡುಗಿ ಇದ್ದರೆ ನೋಡಿ ಅಂತ ಹೇಳಿದ್ರಂತೆ. ಆ್ಯಂಡ್ ನಮ್ಮ ಮನೇಲೂ ಮದುವೆ ಮಾಡೋಣ, ಯಾಕಂದರೆ ಇನ್ನೊಬ್ಳು ತಂಗಿ ಇದ್ದಾಳಲ್ವಾ, ಮಾಡೋಣ, ಡಿಗ್ರಿ ಮುಗಿದು ಹತ್ತತ್ರ 2 ವರ್ಷ ಆಯಿತು ಅನ್ನೋ ಪ್ಲ್ಯಾನಿಂಗ್ಸ್ ಇತ್ತು ಅಮ್ಮ ಅಪ್ಪಂಗೂ. ಸೊ ಆಲ್ರೆಡಿ ಹೇಳಿದರು, ಪ್ಲ್ಯಾನಿಂಗ್ ಇತ್ತ ಅಲ್ವಾ. ಅಣ್ಣಂಗೂ ಹೇಳಿದರು ಮದುವೆ ಮಾಡಿಬಿಡೋಣ ಈ ಸಲ, ಯಾವುದಾದ್ರೂ ಒಳ್ಳೆ ಕಡೆ ಬಂದರೆ ಅಂತ ಹೇಳಿ. ಆ ಪರ್ಸನ್ನು ನಮ್ಮ ಅಣ್ಣ ಫ್ರೆಂಡ್ ಆಗಿರೋದ್ರಿಂದ ನನ್ನ ತುಂಬ ಹತ್ತಿರದಿಂದ ನೋಡಿದರು. ನಾನು ಬಂದ್ರ ಅಂಕಲ್ ಹಾಗೆ ಹೇಗೆ ಅಥವಾ ಟೀ ಇಟ್ಕೊಡೋದೆಲ್ಲ ಮಾಡ್ತಾಯಿದ್ದೆ. ಅವ್ರು ನಮ್ಮ ಅಣ್ಣಂಗಿಂತ ಏಜಲ್ಲಿ ತುಂಬ ದೊಡ್ಡವರು. ಅವ್ರ ಮದುವೆಗೆ ಮಕ್ಕಳೆಲ್ಲ ಆಗಿದ್ದಾರೆ. ಅವರು ನನ್ನ ನೋಡಿದ್ರಲ್ಲ, ಸೊ ನನ್ನ ಹೇಳಿದ್ದಾರೆ, ಈ ಥರ ಒಂದು ಹುಡುಗಿ ಇದೆ, ನಮ್ಮ ಕಡೆ ಹಳ್ಳಿ ಹುಡುಗಿನೇ ಅಂತ ಹೇಳಿ. ನಮ್ಮ ಅಣ್ಣಂಗೂ ಹೇಳಿದ್ದಾರೆ, ಹುಡುಗ ಒಳ್ಳೆಯವನು, ಹೋಟ್ಲು ಬಿಸ್ನೆಸ್ ಮಾಡ್ತಾನೆ, ಅಥವಾ ಊರ ಕಡೆಲೂ ಪ್ರಾಪರ್ಟಿ ಎಲ್ಲ ಚೆನ್ನಾಗಿದೆ, ಫ್ಯಾಮಿಲಿ ಒಳ್ಳೆಯವರು, ಹಾಗೆ ಹೀಗೆ ಅಂತೇಳಿ. ಓಕೆ ಅಂತ ಹೇಳಿ ಒಂದಿನ ಕರೆಸಿದ್ರು. ಓಕೆ, ನಮ್ಮದು ಬೆಳಗ್ಗೆ 6 AM ಇಂದ 2 PM ತನಕ ವರ್ಕ್ ಇದ್ದಿದ್ದು. ಬಟ್ ನಾನು ಮನೆಗೆ ಬರೋ ಅಷ್ಟರಲ್ಲಿ ಒಂದು 4 ಗಂಟೆ ಆಗೋಗೋದು. ಅಲ್ಲೆಲ್ಲ ಲಾಗೌಟ್ ಮಾಡಿ ಬಸ್ ಇಟ್ಕೊಂಡು 2-3 ಬಸ್ ಇಟ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಗೋದು. ನಾನು ಅವತ್ತು ಬೇಗ ಬಾ, ಹುಡುಗನ ಕಡೆಯವ್ರು ಬರ್ತಾರೆ ಅಂತ ಹೇಳಿದರು ಅಂತ ಹೇಳಿ ಮೆಟ್ರೋಗೂ ಕೂಡ ಬಂದೆ. ಡ್ಯೂಟಿ ಮುಗಿಸ್ಕೊಂಡು ಬಂದು ರೆಡಿಯಾಗಿ ಕೂತಿದ್ದೆ. ಅವ್ರು ಬಂದಿದ್ದೆ ಈವ್ನಿಂಗ್ 5-5:30ಗೆ. ನಾನು ಇವತ್ತು ಆ ಡೇಟ್ನ ಮರ್ತಿಲ್ಲ. ಒಂದು ಬ್ಲೂ ಕಲರ್ ನೆಟ್ಟೆಡ್ ಡ್ರೆಸ್ನ, ಲಾಂಗ್ ಗೌನ್ ಥರ ಬರುತ್ತಲ್ಲ, ಅದನ್ನು ಹಾಕ್ಕೊಂಡೆ. ಅದಕ್ಕಿಂತ ಮುಂಚೆ ನಮ್ಮ ದೊಡ್ಡಮ್ಮ ಸೀರೆ ಹಾಕೋಬೇಕು ನೀನು ಅಂಥೇಳಿ ಒಂದು ಸೀರೆ ಹಾಕಿ ಹೂವು ಮಾಡಿಸಿ ಹೆಂಗೆಂಗೋ ವಿಚಿತ್ರವಾಗಿ ರೆಡಿ ಮಾಡಿತ್ತು. ನಾನು ಅವಾಗ ತುಂಬ ಸಣ್ಣಕ್ಕಿದ್ದೆ, ಇಷ್ಟು ದಪ್ಪನೂ ಇರಲಿಲ್ಲ. ನಮ್ಮ ಅಣ್ಣ ಬಂತು, ಮುಖ ಒದಿಸ್ಕೊಂಡು ನಿಂತಿದ್ದೆ. ಯಾಕೆ ಅಂತು ಹೂ ತಂದುಕೊಡ್ತು ನಮ್ಮ ಅಣ್ಣ, ಕರೆಕ್ಟ್ ಮಲ್ಲಿಗೆ ಹೂ ತಂದುಕೊಡ್ತು. ಯಾಕೆ ಅಂತು, ನಂಗೆ ಸೀರೆ ಇಷ್ಟ ಇಲ್ಲ, ನೋಡು ದೊಡ್ಡಮ್ಮ ಈ ಥರ ಎಲ್ಲ ರೆಡಿ ಮಾಡೈತೆ, ನಂಗೆ ಇಯರಿಂಗ್ಸು ಇಷ್ಟ ಇಲ್ಲ ಅಂದೆ. ಆಗ ನಮ್ಮ ಅಣ್ಣ ಹೇಳಿದ್ದೊಂದು ನಿಮಿತ್ತು, ಹೌದಾ ನಿನಗೆ ಏನು ಇಷ್ಟ ಅದೇ ಹಾಕೋಗು, ಡ್ರೆಸ್ನೇ ಹಾಕೋ, ಪರವಾಗಿಲ್ಲ ಅಂತ. ಆಗ ಸೀರೆ ಎಲ್ಲ ಚೇಂಜ್ ಮಾಡಿ, ಇಯರಿಂಗ್ಸ್ ಕೂಡ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡೆ. ಫೈನಲಿ ಬಂದರು. ನನಗೆ ಒಳಗಡೆ ಅಡುಗೆ ಮನೆ ಫುಲ್ ದೊಡ್ಡ ಮನೆ, ಅದು ಎಷ್ಟು 2 ರೂಮ್ ಇತ್ತು, 2 ಬಾತ್ರೂಮ್ ಇತ್ತು, ಅಷ್ಟು ದೊಡ್ಡ ಮನೆ ಮಾಡಿದ್ದು ನಮ್ಮಣ್ಣ. ಆ ಮನೆ ಅಡುಗೆ ಮನೆಯೇ ಅಷ್ಟು ದೊಡ್ಡದು. ಅಲ್ಲಿ ಕೂತಿ ಹೋಗು ಅಂತ ತಳ್ತೈತೆ ನನಗೆ ಟೀ ಕೊಡೋಕ್ಕೆ. ನನಗೆ ಭಯ, ಕೈಯೆಲ್ಲ ನಡುಕ್ತಾವೆ. ಫಸ್ಟ್ ಟೈಮ್ ನಾನು ಒಂದು ಹುಡುಗನ ಟೀ ಕೊಟ್ಟಿದ್ದು ಅಂದರೆ ಅದು ಸಂತಂಗೆನೆ. ಅದೇ ಹುಡುಗನ ನಾನು ಮದುವೆ ಅದೇ, ಏನು ವಿಚಿತ್ರ ಅಂತ ಗೊತ್ತಿಲ್ಲ. ಟೀ ಕೊಡೋಗು ಅಂತ ನನಗೆ ಕೈಯೆಲ್ಲ ನಡುಕ್ತಾವೆ. ಹೋಯ್ತೆ ಆಲ್ಮೋಸ್ಟ್ 5 to 7 minutes ನಾನು ಟೀ ಕೊಡೋಕೆ ಹೋಗೇ ಟೀ ಕೈಲಿ ಹಿಡ್ಕೊಂಡು ಅಡುಗೆ ಮನೆ ಒಳಗಡೆ ಡೋರ್ ಹತ್ರನೇ ನಿಂತಿದ್ದೀನಿ. ಹಂಗೂ ಹೋದೆ, ಕೈಯೆಲ್ಲ ಶೇಕ್ ಆಯ್ತೈತೆ. ಕತ್ತೆತ್ತಿ ಹುಡುಗನೂ ನೋಡಲಿಲ್ಲ ನಾನು ಕರೆಕ್ಟಾಗಿ. ಸಂತು ಬಂದಿದ್ರು, ಅವ್ರ ಸೋದ್ರ ಮಾವ, ಅವ್ರ ಸೋದ್ರತ್ತೆ.
ಆ್ಯಂಡ್ ಅವರ ಸೋದ್ರ ಮಾವನ ಮಗ ಏನೋ ಬಂದಿದ್ರು. ಸೊ ಅಷ್ಟು ಜನ ಬಂದಿದ್ರು. ಟೀ ಕೊಟ್ಬಿಟ್ಟು ನಾನು ಬಂದೆ. ಅವ್ರ ಅತ್ತೆ ಬಂದೆಲ್ಲ ಕೇಳಿದ್ರು, ಏನು ಓದಿದ್ಯಾ, ಏನು ಜಾಬ್ಗೆ ಹೋಗ್ತಾ ಇದೆಯಾ, ಎಷ್ಟು ಏಜು ಅಂತ ಏನೇನೋ ವಿಚಾರಿಸಿದ್ರು. ಓಕೆ, ಅದಾದಮೇಲೆ ಹೋದರು, ಮಾತಿಲ್ಲ ಕತೆ ಎಲ್ಲ. ಬಟ್ ನಮ್ಮ ಸಂತುಂಗೆ ನಮ್ಮ ಸಂತು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ನಾನು ಬರೋದನ್ನು ಮೊಬೈಲಲ್ಲಿ ವಿಡಿಯೋ ಆನ್ ಮಾಡಿ ಪಾಕೆಟ್ ಜೋಬ್ ಹತ್ರ ಇಟ್ಕೊಂಡ್ಬಿಟ್ಟಿದ್ದಾರೆ ಸಂತು. ನಾನು ಅದು ವಿಡಿಯೋ ಇದೆ ನಮ್ಮ ಸ್ವಂತ ಫೋನಲ್ಲಿ, ಇನ್ನೂ ಗೂಗಲ್ ಫೋಟೋಸಲ್ಲಿ ವಿಡಿಯೋ ಇದೆ. ನನ್ನ ಕಾಲ್ ಮಾತ್ರ ಬಂದಿದೆ ಅವ್ರಿಗೆ. ಅಂದರೆ ನಾನು ಓಡಾಡೋದು ಫುಲ್ ಕವರ್ ಆಗಿಲ್ಲ, ಇಲ್ಲಿ ಪಾಕೆಟ್ ಹತ್ರ ಇಲ್ಲಿ ಮೇಲ್ಗಡೆ ಇಟ್ಕೊಂಡಿದ್ದಾರೆ ಮೊಬೈಲ್ನ. ನನ್ನ ಕಾಲ್ ಚೈನ್ ಹಾಕ್ಕೊಂಡು ಓಡಾಡ್ತಿರೋದು ವೀಡಿಯೋ ಇದೆ. ಸೊ ನಮ್ಮ ಸಂತು ವೀಡಿಯೋ ಮಾಡ್ಕೊಂಡಿದ್ದಾರೆ. ನಮ್ಮ ಸಂತುಂಗೆ ಫುಲ್ ನಾನು ಇಷ್ಟ ಆಗ್ಬಿಟ್ಟಿದ್ದೀನಿ. ನನಗೇನು ಆ ಥರ ಇಷ್ಟ ಕಷ್ಟ ಏನಿಲ್ಲ, ನಂಗೆ ಜಾಬ್ ಮಾಡಬೇಕು, ನಂದು ಅದೇ ಏಜ್, ಯಾಕಂದರೆ ಚಿಕ್ಕ ಏಜು, ನಮ್ಮ ಮದುವೆ ಆಗಬೇಕು ಅನ್ನೋದು ಮನಸ್ಸಲ್ಲಿರಲಿಲ್ಲ. ಬಟ್ ಸಂತು ತುಂಬ ಚೆನ್ನಾಗಿದ್ರು. ವೈಟು ಚೆಕ್ಸ್ದು ಶರ್ಟ್ ಹಾಕೊ ಬಂದಿದ್ರು. ನಾನು ಅವ್ರನ್ನ ಯಾವಾಗ ನೋಡಿದೆ ಅಂದರೆ ಟೀ ಕೊಟ್ಟಾಗ ನೋಡಲೇ ಇಲ್ಲ. ಬಾಕ್ಲಿಗೆ ಹೋದಾಗ ನಮ್ಮ ದೊಡ್ಡಮ್ಮವ್ರು ಅವರೆಲ್ಲ ಬರ್ತೀರಾ ಅಂದರು. ಅವಾಗ ನಾನು ಅಲ್ಲಿ ನಿಂತ್ಕೊಂಡು ಶೂ ಹಾಕೋತಾ ಇದ್ರು, ಅವ್ರು ಬಕ್ಕೊಂಡು ಶೂದು ಲೇಸ್ ಕಟ್ಕೊತಾ ಇದ್ರು ಸಂತು. ಅವಾಗ ನಾನು ನೋಡಿದ್ದು ಸಂತು ಮುಖನ. ನಂಗೆ ಎಲ್ಲೋ ಒಂದು ಕಡೆ ಇಷ್ಟ ಆಗಿತ್ತು, ಆ ಹುಡುಗ ಏನು ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ದಾನೆ ಅಂತ. ಬಟ್ ಮದುವೆ ಆಗಬೇಕು ಅನ್ನೋ ಐಡಿಯಾ ಅಂತೂ ಇರಲಿಲ್ಲ. ಸೊ ಅದೊಂದು 2 ತಿಂಗಳಾಯಿತು. ನಮ್ಮ ಸಂತಂಗೆ ಫುಲ್ ನಾನು ಇಷ್ಟ ಆಗ್ಬಿಟ್ಟಿದ್ದೀನಿ. ಅವ್ರ ಫ್ಯಾಮಿಲಿನೂ ಬೇರೆ ಕಡೆ ನೋಡ್ತೀವಿ ಅಂದ್ಬಿಟ್ಟು ಫೋಟೋಸ್ ಎಲ್ಲ ಕಳಿಸಿದ್ರಂತೆ. ಬಾ ಹುಡುಗಿ ನೋಡ್ಕೊಬರೋಣ ಅಂತೆಲ್ಲ ಕರೆದಿದ್ರಂತೆ. ಬಟ್ ಸಂತು ನಾನು ತುಂಬ ಇಷ್ಟ ಇದ್ದೀನಿ. ಬೇರೆ ಕಡೆ ಹುಡುಗಿ ನೋಡೋಕ್ಕೂ ಹೋಗಿಲ್ಲ, ಬೇರೆ ಕಡೆ ಇಂಟ್ರೆಸ್ಟು ಇದಾಗಿಲ್ಲ. ಒಂದು 2-3 ಫೋಟೋಸ್ ಎಲ್ಲ ಕಳಿಸಿದ್ದಾರೆ. ಬಟ್ ಹೋಗಲೇ ಇಲ್ವಂತೆ. ಫಸ್ಟು ನನ್ನ ನೋಡೋಕ್ಕೆ ಬಂದಿದ್ದು ಫಸ್ಟ್ ಹುಡುಗಿ ಅಂತ ನಾನೇ ಅಂತೆ. ಫಸ್ಟ್ ಹುಡುಗ ನಾನೇನೋ ಒಂಚೂರು ಟೀ ಕೊಟ್ಟೆ ಅಂತ ಹೇಳಿದ್ರೆ ಅದು ಸಂತುನೇ. ಇಬ್ರಿಗೂ ಫಸ್ಟ್. ನಾನು ನೋಡಿದ್ದು ಫಸ್ಟ್ ಹುಡುಗ, ಅವ್ರು ನೋಡಿದ್ದು ಫಸ್ಟ್ ಹುಡುಗಿ. ಆ್ಯಂಡ್ ಹಂಗೆ ಒಂದು 2-3 ತಿಂಗಳು ಮಾತುಕತೆ ಎಲ್ಲ ಅವ್ರ ಕಡೆಯಿಂದ ನಮಗೆ ಕಾಲ್ಸ್ ಬಂತು ನಮ್ಮ ಅಣ್ಣಂಗೆಲ್ಲ, ಮಾಡಿಕೊಡಿ ಏನು ಹುಡುಗಿ ಮಾಡ್ತೀರಾ ಇಲ್ವಾ ಅಂತ ಹೇಳಿ. ಸೊ ನಮ್ಮ ಅಣ್ಣ ನೋಡವ ಇಲ್ಲೂ ಬೆಂಗಳೂರಲ್ಲೂ ಇದ್ದಾರೆ, ಚೆನ್ನಾಗಿದ್ದಾರೆ. ಮತ್ತು ನೀವು ಬೆಂಗಳೂರಲ್ಲಿ ಆಗಲಿಲ್ಲ ಅಂತ ಕಾಲಕ್ಕೆ ಅಂದರೆ ಊರಿಗೆ ಹೋದರೆ ಊರಲ್ಲೂ ಪ್ರಾಪರ್ಟಿ ಇದೆ, ಜಮೀನೆಲ್ಲ ಇದೆ. ಸೊ ಏನೂ ತೊಂದರೆ ಇಲ್ಲ. ಅವರಿಬ್ಬರು ಅಣ್ಣ ಅಕ್ಕ ಎಲ್ಲ ಮದುವೆ ಆಗಿದೆ. ಇವ್ರು ಚಿಕ್ಕೋರು. ಹುಡುಗ ಒಳ್ಳೆಯವನು ಅನಿಸುತ್ತೆ, ನೋಡೋಕ್ಕೂ ಚೆನ್ನಾಗಿದ್ದಾನೆ. ಇನ್ನೇನು ಬೇಕು, ಸಂಬಳ ತಗೊಳ್ಳೋ ಅಂಥವ್ರಿಗೂ ಆದ್ರೂ ಅದೇ. ಈಗ ಅಕ್ಕಪಕ್ಕ ನಮಗೆ ಹಳ್ಳಿ, ನಿಮಗೂ ಹೋಗೋಕ್ಕೆ ಬರೋಕ್ಕೆ ಅಪ್ಪ ಅಮ್ಮಂಗೆಲ್ಲ ಸರಿಯಾಗುತ್ತೆ ಅಂತೀನಿ. ಗೈಸ್, ನಾನು ಮದುವೆಗೆ ಒಪ್ಪಿರಲಿಲ್ಲ. ಇದನ್ನು ಕೆಲವೊಬ್ಬರು ನೋಡಬೇಕು. ನಾನೇನು ಓಡೋಗಿ ಮದುವೆ ಆಗಿರಲಿಲ್ಲ, ಲವ್ ಮಾಡ್ಕೊಂಡು ಇನ್ನೊಂದು ಆಗಿ ಮದುವೆ ಆಗಿರಲಿಲ್ಲ. ಇವತ್ತು ಅಂತಾರೆ ನಾನು ಸರಿ ಇಲ್ಲ ಅಂತ. ದೇವರಿದ್ದಾನೆ ನೋಡ್ಕೊತಾನೆ. ಅವತ್ತು ನಾನು ಡ್ಯೂಟಿ ಮುಗಿಸ್ಕೊಬಂದು ಮಲಗಿದ್ದೆ. ಅಂದರೆ ಅವ್ರು ಇನ್ನೊಂದು ಸಲ ಕಾಲ್ ಮಾಡಿದ್ರಲ್ಲ, ಆವಾಗ ನಮ್ಮ ದೊಡ್ಡಮ್ಮ ಬತ್ತು. ನಾನು ದಿವಾನ್ ಕಟ್ ಹತ್ರ ಮಲಗಿದ್ದೆ. ನನ್ನ ಹತ್ರ ಬಂದು ಕೂತ್ಕೊಂತು ದೊಡ್ಡಮ್ಮ. ಯಾಕೆ ಸುಷ್ಮಾ, ಆಗು, ಹುಡುಗನು ನೋಡೋಕೆ ಚೆನ್ನಾಗಿದ್ದಾನೆ, ಒಳ್ಳೆಯವನು ಅಂತೆ, ಮತ್ತು ನಿಮಗೆ ಊರಿಗೂ ಹತ್ತಿರ ಆಗುತ್ತೆ. ಇಲ್ಲಿ ಬೆಂಗಳೂರಲ್ಲಿ ನಿಮ್ಗೆ ದುಡಿಯೋಕ್ಕಾಗಲಿಲ್ಲ ಅಂದರೆ ಊರಿಗೆ ಹೋಗಿ ಸೆಟಲ್ ಆಗ್ಬೋದು, ಬೇಕಾದಂಗೆ ಜಮೀನು ಪ್ರಾಪರ್ಟಿ ಎಲ್ಲ ಐತೆ. ಹುಡುಗನೂ ಒಳ್ಳೆಯವನಂತೆ, ನೋಡಿದ್ರೆ ಮುಖ ಲಕ್ಷಣ ನೋಡಿದ್ರೆ ತುಂಬ ಒಳ್ಳೆಯವನು, ಸಾಫ್ಟ್ ಕೇರ್ ಅಂತ ಅನಿಸುತ್ತೆ ಅಂತ ನಮ್ಮ ದೊಡ್ಡಮ್ಮ ನನ್ನ ಮಗಳ ಹತ್ರ ಬಂದು ಕೂತ್ಕೊಂಡು ಅವತ್ತು ಮಾತಾಡಿ ನನ್ನ ಮದುವೆಗೆ ಒಪ್ಪಿಸಿದ್ದು. ಇವತ್ತು ಕಂಡ್ಕಂಡಲ್ಲಿ ಹಾದಿಲಿ ಹೋಗೋ ನಾಯಿಗಳೆಲ್ಲ ಇವತ್ತು ನನ್ನ ಬಗ್ಗೆ ಮಾತಾಡ್ತಾರೆ. ನನ್ನ ಗಂಡನ ತಾವು 100-200 ರೂಪಾಯಿಗೆ ಕುಡಿಯೋಕ್ಕೆ ಬಾರಲ್ಲಿ ಕೂತ್ಕೊಂಡು ಕುಡಿಯೋಕ್ಕೆ 100-200 ರೂಪಾಯಿ ಫೋನ್ಪೇ ಮಾಡಿಸ್ಕೊಂಡಿರೋ ಹಾದಿ ಬೀದಿಲಿ ಹೋಗೋ ನಾಯಿಗಳು ಇವತ್ತು ನನ್ನ ಗಂಡನ ಬಗ್ಗೆ ಮಾತಾಡ್ತಾರೆ. ಅವ್ರಿಗೇನು ಗೊತ್ತು, ನಾನು ಮದುವೆಗೆ ಒಪ್ಪಿರಲಿಲ್ಲ. ನಮ್ಮ ದೊಡ್ಡಮ್ಮ ಬಂದು ಮಗ್ಳಲ್ಲಿ ಕೂತ್ಕೊಂಡು, ಹಿಂಗೆ ಕಣವ, ಹಿಂಗೆ ನಿನ್ನ ತಂಗಿ ಇದ್ದಾಳೆ, ಇನ್ನು ನಿಮ್ಮ ಮನೇಲೂ ಪ್ರಾಬ್ಲಮ್ಸ್ಗಳು, ಆಗು, ನೀನು ಸೆಟ್ಲ್ ಆದರೆ ನೆಕ್ಸ್ಟ್ ನಿನ್ನ ತಂಗಿ ಮದುವೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತೇಳಿ ಅವತ್ತು ನಮ್ಮ ದೊಡ್ಡಮ್ಮ ನನ್ನ ಒಪ್ಪಿಸಿದ್ದು. ಓಕೆ ಅಂತ ನಾನು ಒಪ್ಕೊಂಡಾದ 1 ತಿಂಗಳಿಗೋ ಏನೋ ಮುಂಡೂರಲ್ಲಿ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಬಂದರು. ಅವತ್ತು ಸಂತೂ ಬಂದಿದ್ರು, ಅವ್ರ ಫ್ಯಾಮಿಲಿಯರು ಒಂದು 15 ಜನ ಬಂದಿದ್ರು. ಬಂದು ನೋಡಿಕೊಂಡು, ಸಂತು ಬಂದಿರಲಿಲ್ಲ ಸಂತು ಬಂದಿದ್ರು, ಹೌದು ಸಂತು ಬಂದಿದ್ರು. ನಾನು ಬ್ಲೂ ಕಲರ್ ಒಂದು ಸ್ಯಾರಿ ಹಾಕಿದ್ದೆ, ಪ್ಲೈನ್ ಕಲರ್ದು. ಸೊ ಬಂದು ನೋಡಿಕೊಂಡು ಚೆನ್ನಾಗೇ ಮಾತಾಡಿಸ್ಕೊಂಡೆಲ್ಲ ಹೋದರು. ಅದಾದ ನೆಕ್ಸ್ಟ್ ಡೇಗೇ ನಮ್ಮನ್ನು ಬರೋಕ್ಕೆ ಹೇಳಿದ್ರು ಅವ್ರ ಮನೆಗೆ. ನಮ್ಮ ಕಡೆಯಿಂದ ಒಂದು ಎಷ್ಟು ಜನನೋ ಹೋಗಿದ್ರು. ಹೋಗಿ ನೋಡ್ಕೊಂಡು ಬಂದಮೇಲೆ ಓಕೆ ಆಯಿತು. ಓಕೆ ಆದಮೇಲೆ ಸೊ ಎಂಗೇಜ್ಮೆಂಟ್ ನಮ್ಮನೆ ಸಿಂಪಲಾಗೆ ಮಾಡ್ಕೊಡ್ತೀವಿ, ಮದುವೆನ ಗ್ರ್ಯಾಂಡಾಗಿ ಮಾಡ್ಕೊಡ್ತೀವಿ. ಎಂಗೇಜ್ಮೆಂಟ್ ಸಿಂಪಲಾಗೆ ಮಾಡ್ಕೊಡ್ತೀವಿ ಅಂದರು, ಯಾಕಂದರೆ ನಾವು ಮುಂದ್ಗಡೆ ಮನೆ ಕಟ್ತಾ ಇದ್ದೋ. ಸೊ ಇದೆಲ್ಲ ಒಂಥರ ಸಡನ್ ಆಗೋಯ್ತು. ಅವರೇ ಅರ್ಜೆಂಟ್ ಮಾಡಿದ್ರು, ಮಾಡಿಕೊಡಿ ಅಂತ. ನಮ್ಮದು ಅರ್ಧಂಬರ್ಧ ಮನೆ ಕಟ್ಟಿದ್ರು ಮುಂದ್ಗಡೆ ಮನೆನ, ಆಯಿತಾ. ಇನ್ನು ಕಾಂಕ್ರೀಟ್ ಆಗಿರಲಿಲ್ಲ, ಗೋಡೆ ಕಟ್ಟಿ ಸೀಟ್ ಹಾಕ್ಬಿಟ್ಟು ಮೇಲ್ಗಡೆ ಬಿಟ್ಟಿದ್ದು. ಸೊ ಆವಾಗ ಅವ್ರು ನೋಡೋಕ್ಕೆ ಬಂದಾಗಲೂ ಕೂಡ ನಮ್ಮದು ಸಿಮೆಂಟ್ ಇಟ್ಕೆಲ್ಲಿ ಕಟ್ಟಿದ ಮನೆ, ಕಾಂಕ್ರೀಟ್ ಆಗಿರಲಿಲ್ಲ, ಗೋಡೆಗೆ ಮುಂದ್ಗಡೆ ಮನೆ ಹಾಗೆ ಇತ್ತು. ಸೊ ನಮ್ಮ ಕಡೆ ಇನ್ನೂ ಮನೆ ಫಿನಿಶಿಂಗ್ ಮಾಡಿಲ್ಲ. ಇವಾಗ ಮದುವೆ ಏನು ಮಾಡೋದು ಎಲ್ಲ ಫುಲ್ ಪ್ರಾಬ್ಲಮ್ಸ್ ಆಗೋಯಿತು. ಆ್ಯಂಡ್ ಎಂಗೇಜ್ಮೆಂಟ್ ಸಿಂಪಲಾಗಿ ಮಾಡ್ತೀವಿ ಅಂತ ಹೇಳಿದಾಗ ಹೂ ಮಾಡಿಸೋ ಶಾಸ್ತ್ರ ಅಂತ ಮಾಡ್ತಾರೆ, ಹುಡುಗ ಬರಲ್ಲ.
ಬರೀ ಹುಡುಗನ ಫ್ಯಾಮಿಲಿಯವ್ರು ಬಂದು ಹೂವು ಮಾಡಿಸಿ ಅದೇನೋ ಮೊದಲು ತುಂಬಿ ಶಾಸ್ತ್ರ ಮಾಡ್ತಾರೆ. ಅದು ಒಂಥರ ಒಪ್ಪಿಗೆ ತೊಗೊಂಡಂಗೆ. ಸೊ ಆ ಥರ ಮಾಡಿದೋ ಸಿಂಪಲ್ಲಾಗಿ. ಆವಾಗಲೂ ಕೂಡ ನಾನು ಡ್ಯೂಟಿಗೆ ಹೋಗ್ತಾ ಇದ್ದೆ. 2 ಡೇಸ್ ರಜಾ ಕೇಳಿಕೊಂಡು ಬೆಂಗಳೂರಿಂದ ಬಂದು ಇಲ್ಲಿದ್ದು ಇಲ್ಲೆಲ್ಲ ಶಾಸ್ತ್ರ ಎಲ್ಲ ಆದಮೇಲೆ ನಾನು ಮತ್ತೆ ಬೆಂಗಳೂರಿಗೆ ಹೋದೆ. ಆ ಶಾಸ್ತ್ರ ಎಲ್ಲ ಆದಮೇಲೆ ನಮ್ಮ ಅಣ್ಣ ನನಗೆ ಸಂತದ್ದು ಫೋನ್ ನಂಬರ್ ಕಳಿಸಿತ್ತು. ಫೋನ್ ನಂಬರ್ ಕಳಿಸಿದ್ರೇನು ನನಗೆ ಗೊತ್ತಲ್ಲ ಹುಡುಗಿರಿಗೆ ಸ್ವಲ್ಪ ಯೋಗ, ನಾನು ಏನಕ್ಕೆ ಮೆಸೇಜ್ ಮಾಡಲಿ, ನೋಡೋಣ ಅವರೇ ಮಾಡ್ತಾರಾ ಅಂತ ಹೇಳಿ. ಓಕೆ, ಅವರು ನನಗೆ ಮೆಸೇಜ್ ಮಾಡಿದ್ದಾರೆ ಆಲ್ರೆಡಿ ಈವ್ನಿಂಗ್ ಒಂದು 5:30 6 ಗಂಟೆ ಹಾಯ್ ಅಂತ. ನಾನು ನೋಡಿಲ್ಲ, ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾಯಿದ್ದೀನಿ. ನಾನು ಮೆಸೇಜ್ ಮಾಡಿದ್ರೆ ನೋಡಿಲ್ಲ ಅಂಥೇಳಿ ಕಾಲ್ ಮಾಡಿದ್ದಾರೆ. ಹಲೋ ಯಾರು ಅಂದೆ. ನಾನು ಸಂತು, ಗೊತ್ತಾಗಲಿಲ್ವಾ, ನಿಮ್ಮ ಅಣ್ಣ ನಿಮಗೆ ನಂಬರ್ ಕೊಟ್ಟಿಲ್ವಾ ಅಂದರು. ಹೌದು ನಂಬರ್ ಕೊಟ್ಟರು, ನಾನಿನ್ನ ಸೇವ್ ಮಾಡಿಲ್ಲ ಅಂತೇಳಿ. ಆವಾಗ ನಮ್ಮ ಮಾತುಕತೆ ಸ್ಟಾರ್ಟ್ ಆಗಿದ್ದು. ನಾವು ಅದಕ್ಕೆ ಮುಂಚೆ ಯಾವ ಪಾರ್ಕ್ನೂ ಓಡಾಡಿಲ್ಲ. ಯಾರೋ ಹೇಳ್ತಾ ಇದ್ರು ದೊಡ್ಡ ಮನುಷ್ಯ ಪಾರ್ಕ್ ಎಲ್ಲ ಓಡಾಡಿದ್ರು ಅಂತ. ಪಾರ್ಕ್ ಎಲ್ಲ ಓಡಾಡಕ್ಕೆ ನಮ್ದೇನು ಲವ್ ಮ್ಯಾರೇಜ್ ಅಲ್ಲ ಸ್ವಾಮಿ, ಅರೇಂಜ್ ಮ್ಯಾರೇಜು. ನೀನು ಇವತ್ತು ನಿನ್ನ ಮೂಗ್ನ ಯಾರು ಕೇಳ್ಕೊಬಿಟ್ರೆ ಹೆಂಗೆ? ಅದಕ್ಕೆ ಇವತ್ತು ಕೂತ್ಕೊಂಡು ಎಲ್ಲನೂ ಹೇಳ್ತಾ ಇದ್ದೀನಿ. ಯಾರು ಬಂದರು ಹೆಣ್ಣು ನೋಡೋಕ್ಕೆ, ಯಾರು ಮದುವೆ ಮಾಡಿಕೊಂಡ್ರು ಫೋರ್ಸ್ ಮಾಡಿ, ಎಲ್ಲನೂ ಅದಕ್ಕೆ ಎಲ್ಲನೂ ಎಳೆಯಾಗಿ ಬಿಚ್ಚಿಡ್ತಾ ಇದ್ದೀನಿ. ಸೊ ಅದಾದಮೇಲೆ ಫೋನ್ ಮಾಡಿ ಮಾತಾಡೋಕ್ಕೆ ಸ್ಟಾರ್ಟ್ ಆಗಿದ್ದು. ಸೊ ಒಂದಿನ ಸಂತು ನಾನು ಮೀಟ್ ಮಾಡಬೇಕು ನಿಮ್ಮನ್ನು ಅಂದರು. ಸೊ ಮೆಜೆಸ್ಟಿಕ್ ಬಸ್ ಸ್ಟಾಪಿಗೆ ಬಂದಿದ್ರು. ನಂದು ಕಾರ್ಪೊರೇಷನ್ ವರ್ಕ್ ಮಾಡ್ತಿದ್ದು. ನಾನು ಮೆಜೆಸ್ಟಿಕ್ಕಿಗೆ ಬಂದೆ, ಮೆಜೆಸ್ಟಿಕ್ಕಿಂದ ಬಸ್ ಹತ್ತಬೇಕಿತ್ತು. ಸೊ ಮೆಜೆಸ್ಟಿಕ್ ಬಸ್ ಸ್ಟಾಪಿಗೆ ಬಂದು ವೆಯ್ಟ್ ಮಾಡ್ತಾಯಿದ್ರು. ಸೊ ನಾನು ಮೆಜೆಸ್ಟಿಕ್ಕಿಗೆ ಬಂದು ಆಲ್ಮೋಸ್ಟ್ 2:30 ಅಂದ್ಕೊಳ್ಳಿ, 2:30ಗೆ ಬಂದು ಕಾಲ್ ಮಾಡಿದೆ. ಅವರಿದ್ದರು, ಬಂದರು, ಬೈಕಲ್ಲೇ ಹೋದು. ನಮ್ಮ ಮನೆ ಹತ್ರ ಬಿಟ್ಕೊಡ್ತೀನಿ ಅಂತ ಅಂದರು. ಅವತ್ತು ಮಾತಿಲ್ಲ, ಕತೆ ಇಲ್ಲ. ಫಸ್ಟ್ ಟೈಮ್ ಅಲ್ವಾ ಏನು ಮಾತಾಡ್ತಾಯಿಲ್ಲ, ಸುಮ್ಮ ಬೈಕಲ್ಲಿ ಕೂತ್ಕೊಂಡು ಹೋಗಿದ್ದು ಮನೆ ಹತ್ರ, ಅಂದರೆ 8ನೇ ಮೈಲಿ ಹತ್ರ ಬಿಟ್ಟರು. ಮಾತಾಡಿದ್ರು, ನಿಮ್ಗೆ ಇಷ್ಟನಾ, ಓಕೆನಾ ಅಂತ. ಹೌದು ಓಕೆ, ಮನೇಲೆಲ್ಲ ನೋಡಿದ್ರಲ್ಲ ಓಕೆ ಅಂತ. ಜಾಸ್ತಿ ಮಾತಾಡಿಲ್ಲ. ಫಸ್ಟ್ ಮೀಟಲ್ಲಿ ಏನು ಮಾತಾಡೋಕ್ಕಿರುತ್ತೆ, ಒಂಥರ ಎದೆ ಎಲ್ಲ ಹೊಡ್ಕೊತಾ ಇತ್ತು, ಭಯ, ಏನು ಮಾತಾಡಿಲ್ಲ. ಮನೆ ಹತ್ರ ಅಂದರೆ ಪಕ್ಕದ ರೋಡು, ಮನೆಗಿನ್ನ ಬಂದಿರಲಿಲ್ಲ, ಅಲ್ಲೇ ಬಿಟ್ಬಿಟ್ಟು ರೋಡ್ ಹತ್ರ ಹೋದು. ಸೊ ಅವಾಗಿಂದ ನಮ್ಮದು ಫೋನಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಇನ್ನೊಂದು ಹೇಳೋದು ಮಿಸ್ ಮಾಡಿದೆ. ಆ ಹೂವು ಮಾಡಿಸೋ ಶಾಸ್ತ್ರ ಏನು ಮಾಡಿದ್ರು, ಅದನ್ನು ಮಾಡಿದ್ದು ಒಂದು 15 ದಿನಕ್ಕೋ 20 ದಿನಕ್ಕೋ ಮದುವೆ ಡೇಟ್ ಫಿಕ್ಸ್ ಮಾಡಿದ್ದು. ನಮ್ಮದು ಸೆಪ್ಟೆಂಬರಲ್ಲಿ ಹೂವು ಮಾಡಿಸೋ ಶಾಸ್ತ್ರ ಮಾಡಿದ್ದು, ಎಂಗೇಜ್ಮೆಂಟ್ ಥರ ಸಿಂಪಲ್ಲಾಗಿ. ಅವರು ಗುರ್ತಾಗ್ಸಿದ್ದು ಏಪ್ರಿಲ್ 26ಕ್ಕೆ. ಏಪ್ರಿಲ್ 26 ನಮಗೆ ಭಾನುವಾರನೇ ಬೇಕು, ಪರ್ಟಿಕ್ಯುಲರಾಗಿ ಭಾನುವಾರನೇ ಬೇಕು ನಮಗೆ ಮದುವೆ ಡೇಟು ಅಂತ ಹೇಳಿ ಏಪ್ರಿಲ್ 26ಕ್ಕೆ ಡೇಟ್ ಫಿಕ್ಸ್ ಮಾಡಿದ್ರು. ಅದು ಬಸವ ಜಯಂತಿ ಸಿಕ್ಕಿದೆ, ಒಳ್ಳೆ ದಿನ ಅಂತ ಹೇಳಿ. ಆ್ಯಂಡ್ ನಮಗೆ ಸಾಲಿಗ್ರಾಮ ಹತ್ರ. ಸೊ ನಮ್ಮೂರಲ್ಲಿ ಯಾರೇ ಮದುವೆ ಮಾಡಿದ್ರು ಚೌಟ್ರಿಲಿ, ಸಾಲಿಗ್ರಾಮದಲ್ಲಿ 4 ಚೌಟ್ರಿ ಏನೋ ಇದೆ. 4 ಚೌಟ್ರಿಲಿ ಒಂದು 3 ತಿಂಗಳು ಮುಂಚೆನೇ ಡೇಟ್ ಫಿಕ್ಸ್ ಮಾಡಬೇಕು ಚೌಟ್ರಿಗೆ. ಸಾಲಿಗ್ರಾಮದಲ್ಲೇ ಎಲ್ಲ ಮಾಡೋದು. ನಾವು ಸಾಲಿಗ್ರಾಮದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ ನಾವು ರಾಮನಾಥ್ಪುರದಿಂದ ಬರಬೇಕು, ಗಂಗೂರಿಂದ ನಮ್ಗೆ ದೂರ ಆಗುತ್ತೆ. ಕೆರಳಾಪುರ ಸೆಂಟ್ರು ಅಂದರೆ ಗಂಗೂರಿಗೂ ಮಧ್ಯದಲ್ಲಿದೆ, ಅವ್ರಿಗೆ ಹತ್ತಿರ ಆಗುತ್ತೆ ಆ್ಯಕ್ಚುಲಿ. ನಮಗೆ ಮುಂಡೂರ್ಗೂ ಸೆಂಟ್ರಲ್ಲಿದೆ. ನಮಗೆ ಕೆರಳಾಪುರದಲ್ಲಿ ಮಾಡಿಕೊಡಿ ಅಂತ ಹೇಳಿದ್ರು. ಹೆಣ್ಣೆತ್ತರಲ್ವ ಸ್ವಾಮಿ, ಎಲ್ಲನೂ ಅಡ್ಜಸ್ಟ್ ಮಾಡ್ಕೊಬೇಕು. ಆಯಿತು ಸರಿ ಅಂದು. ಆ ಚೌಟ್ರಿ ಹೆಂಗಿದೆ ಅಂದರೆ, ನಂಗೆ ಆ ಚೌಟ್ರಿ ಅಂತ ಗೊತ್ತೇ ಇರಲಿಲ್ಲ. ನನ್ನ ಮದುವೆ ಆದಮೇಲೆ ನನ್ನ ಸಂತು ತೋರಿಸಿದ್ದು. ಕರೋನಾ ಟೈಮಲ್ಲಿ ಒಳಗಡೆ ರೋಡಿಂದ ಎಲ್ಲ ಓಡಾಡ್ತಿದ್ವಲ್ಲ, ಆಗ ಇದೇ ಚೌಟ್ರಿ ಸುಷ್ಮಾ ನಮ್ಮದು ಮದುವೆ ಫಿಕ್ಸ್ ಮಾಡಿದ್ದು ಅಂತ ಹೇಳಿ. ಅಲ್ಲಿ ಮುಂದ್ಗಡೆ ಜಾಗನೇ ಇಲ್ಲ, ವೆಹಿಕಲ್ ಪಾರ್ಕ್ ಮಾಡೋಕ್ಕೂ ಜಾಗ ಇಲ್ಲ. ಮುಂದ್ಗಡೆ ಸ್ವಲ್ಪ ಡೆಕೋರೇಷನ್ ಮಾಡ್ತಾರಲ್ಲ, ಸ್ವಲ್ಪ ಇದೆ, ಫುಲ್ ಚೆನ್ನಾಗೇ ಇಲ್ಲ ಆ ಚೌಟ್ರಿ ಬುಕ್ ಮಾಡಿದ್ದಾರೆ. ಓಕೆ, ನೀವು ಅರ್ಥ ಮಾಡ್ಕೊಳ್ಳಿ. ಸೆಪ್ಟೆಂಬರಲ್ಲಿ ಹೂವು ಮಾಡಿಸೋ ಶಾಸ್ತ್ರ ಮಾಡಿ ಏಪ್ರಿಲಲ್ಲಿ ಮದುವೆ ಇಟ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ನಮ್ಮ ಮನೆ ಎಲ್ಲ ಒಂದು ಫೆಬ್ರವರಿಗೆಲ್ಲ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಫೆಬ್ರವರಿ ಮಾರ್ಚ್ಗೆ ಇಲ್ಲ, ನಮಗೆ ಆಗಲೇಬೇಕು ಅಂತ ಇಟ್ಟರು. ನಮ್ಮ ಹಣೆ ಬರ ಏನಾಯಿತು, 2020 ಜನವರಿ ಎಂಡಿಂಗಿಗೆಲ್ಲ ಬೆಂಗಳೂರಲ್ಲೇ ಕರೋನಾ ಬತ್ತು ಅಂತ ಹೇಳಿ ಲಾಕ್ಡೌನ್ ಮಾಡಿಬಿಟ್ರು. ನಮ್ಮ ಹಣೆ ಬರ, ನನ್ನ ಗ್ರಹಚಾರ. ಸೊ ನಮ್ಮನೆ ಚೌಟ್ರಿಗೆ ದುಡ್ಡು ಕೊಟ್ಟು 4 ತಿಂಗಳು ಮುಂಚೆನೇ 5,000 ಏನೋ ದುಡ್ಡು ಕೊಟ್ಟು ಚೌಟ್ರಿ ಬುಕ್ ಮಾಡಿದರು. ಹೂವಿನವ್ರಿಗೆ ದುಡ್ಡು ಕೊಟ್ಟಿದ್ರು. ಮದುವೆಗೆ ಲಾರಿ ಟೆಂಪೋ ಬುಕ್ ಮಾಡ್ತಾರಲ್ಲ, ಲಾರಿ ಟೆಂಪೋದವ್ರಿಗೆ ದುಡ್ಡು ಕೊಟ್ಟಿದ್ರು. ಮತ್ತು ಹಾರ ಕಟ್ತಾರಲ್ಲ, ಅವ್ರು ಕರ್ಪೂರಳ್ಳಿಯವರು, ನಮ್ಮ ಅಪ್ಪಾಜಿಗೆ ಗೊತ್ತಿರೋರು ಅಂತೇಳಿ ಅವ್ರಿಗೆ ದುಡ್ಡು ಕೊಟ್ಟಿದ್ದು. ಮತ್ತು ವಾಲ್ಗ ಮತ್ತು ಡೋಲೆಲ್ಲ ಬಡಿತಾರಲ್ಲ ನೋಡಿ, ಅವ್ರಿಗೆ ದುಡ್ಡು ಕೊಟ್ಟಿದ್ದು. ಎಲ್ರಿಗೂ ದುಡ್ಡು ಕೊಟ್ಟು ಎಲ್ಲ ಅರ್ಧ ದುಡ್ಡು ಕೊಟ್ಟರು ವಾಪಸ್ಸು. ಮದುವೆ ಕ್ಯಾನ್ಸಲ್ ಆಯ್ತಲ್ಲ ಚೌಟ್ರಿಲಿ, ಒಬ್ಬೊಬ್ಬರು ದುಡ್ಡೇ ಕೊಡಲಿಲ್ಲ ನಮಗೆ. ಚೌಟ್ರಿಯವ್ರು ಮಾತ್ರ 6 ತಿಂಗಳು 7 ತಿಂಗಳು ಬಿಟ್ಟು 5,000 ದುಡ್ಡು ಕೊಟ್ಟರು. ಹೂನವ್ರು ದುಡ್ಡು ಕೊಡಲಿಲ್ಲ, ವಾಲ್ಗದವ್ರು ದುಡ್ಡು ಕೊಡಲಿಲ್ಲ. ಎಲ್ರಿಗೂ ಅಡ್ವಾನ್ಸ್ ಮಾಡಿ ನಮ್ಮಮ್ಮ ಅಪ್ಪ ಆ ಕರೋನಾಯಿಂದ ನನ್ನ ಮದುವೆ ಆಗಲಿಲ್ಲ. ಮನೆ ಹತ್ರ ಆ ಮನೆ ಬಾಗಿಲಲ್ಲಿ ದಾರೆ ಹೊತ್ತು ಕಳಿಸಿದ್ರು. ನಮ್ಮನೇನೂ ನಮ್ಮ ಅಪ್ಪ ಅಮ್ಮ ಬೇಡ ಮಾಡೋದು, ಕ್ಯಾನ್ಸಲ್ ಮಾಡೋಣ, ಕರೋನಾ ಮುಗಿಸ್ಕೊಂಡು ಮದುವೆ ಮಾಡೋಣ ಅನ್ನೋ ಪ್ಲ್ಯಾನ್ ಇತ್ತು. ಆ ಕಡೆಯಿಂದಲೇ ನಮ್ಮ ಸ್ವಂತನೂ ಒಂದು ಮಾತು ಹೇಳಿದ್ರು, ಹಾಕ್ಸಿರೋ ಡೇಟ್ನ ಚೇಂಜ್ ಮಾಡಬಾರ್ದು ಸುಷ್ಮಾ, ಮುಂದೆ ಒಳ್ಳೇದಾಗಲ್ಲ. ನಾವು ಬಸವ ಜಯಂತಿ ತುಂಬ ಒಳ್ಳೆಯ ದಿನ ಅದು,
ಅವತ್ತೇ ಆಗೋಣ ನಾವು, ನಮ್ಮೂರು ಪುರೋಹಿತರು, ದೇವ್ರ ಪೂಜೆ ಮಾಡೋ ಪುರೋಹಿತರು ಹಂಗಂತರು ಹಾಕ್ಸಿರೋ ಡೇಟ್ನ ಚೇಂಜ್ ಮಾಡಬಾರ್ದು ಅಂತ ಹೇಳಿ ಅಂತ ಎಲ್ಲ ಅವ್ರವರೇ ಎಲ್ಲ ಮಾಡಿಬಿಟ್ರು. ನನಗೆ ಬಟ್ಟೆ ತೊಗೊಳಕ್ಕೆ ಗೈಸ್ ಬಟ್ಟೆ ಅಂಗಡಿ ಓಪನ್ ಇಲ್ಲ, ಯಾವುದೋ ಒಂದು ಗಲ್ಲಿಲಿ ಹೋಯ್ತೀನಿ, 30,000 ಬಟ್ಟೆ ನಾವು ತಗೊಬಂದಿರೋದು, ಕೊಡೋರ್ಗೂ ಯಾರಿಗೂ ಇಲ್ಲ, ಬರೀ ನನ್ನ ಫ್ಯಾಮಿಲಿಯವ್ರಿಗೇನೆ ನಾವು ತಗೊಂಡಿರೋದೇ 5-6 ಜನಕ್ಕೆ, ಅಲ್ಲ ಸಾರಿ ಒಂದು 7-8 ಜನಕ್ಕೆ ತೊಗೊಂಡಿದ್ದೀವಿ. 30,000, 1,000 ಕೊಡೋ ಸೀರೆನ ನಾನು 5,000 ರೂಪಾಯಿ ಕೊಟ್ಟು ತಗೊಬಂದಿದ್ದೀನಿ. ಇವತ್ತು ನನ್ನ ಧಾರೆ ಸೀರೆ ನೋಡಿದ್ರೆ ಎಷ್ಟು ಹೊಟ್ಟುರಿತದೆ ಅಂದರೆ, ಆ ಸೀರೆಗೆ ಅಷ್ಟೇ 1,000ನೋ 1,500 ಅಷ್ಟೇ ಇರಬೇಕು. ಇವತ್ತು ನಾನು ಅದಕ್ಕೆ 5,000 ಕೊಟ್ಟು ತಂದಿದ್ದೀನಿ. ಎಷ್ಟು ಸಮಸ್ಯೆಗಳು ಅನುಭವಿಸ್ದೆ ಅಂದರೆ ಅಷ್ಟು ಸಮಸ್ಯೆಗಳು. ಒಂದು ಬ್ಯೂಟಿ ಪಾರ್ಲರ್ಗೆ ಹೋಗೋಕ್ಕಾಗ್ತಾಯಿಲ್ಲ. ನನ್ನ ಸಂತೂನೇ ಅವತ್ತೊಂದಿನ ಕರ್ಕೊಂಡು ಹೋಗಿದ್ರು ಬೈಕಲ್ಲಿ. ನಮ್ಗೆ ಓಡಾಡೋಕೆ ಬೈಕ್ ಇಲ್ಲ, ಅದೇ ಬೈಕಿಗೆ ನಮ್ಮ ಅಪ್ಪಾಜಿದು ಸ್ವಲ್ಪ ಕೆಟ್ಟೋಗ್ಬಿಟ್ಟೈತೆ. ನಮ್ಮ ಅಪ್ಪಾಜಿಗೂ ಬೇಕು, ಅದನ್ನೇ ರೆಡಿ ಮಾಡಿಸ್ಕೊಳ್ಳೋದು, ಹೆಂಗೆಂಗೋ ಅದನ್ನೇ ಓಡಾಡೋದು. ಆ್ಯಂಡ್ ಮೇಯ್ನ್ ರೋಡಲ್ಲಿ ಓಡಾಡೋ ಹಾಗಿಲ್ಲ, ಗದ್ದೆ ಹಳ್ಳದಲ್ಲಿ, ತೋಟದಲ್ಲಿ, ಕಾಲು ದಾರಿಲಿ ಓಡಾಡ್ತಾ ಇದ್ದೀವಿ. ಆ ಥರ ಎಲ್ಲ ಆಗೋಯ್ತು. ಸೊ ಎಲ್ಲನೂ ಅವ್ರವ್ರಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಂಡ್ರು, ಆಯಿತಾ. ಸೊ ನನಗೂ ಅವಾಗ ಇಷ್ಟು ಮೆಚುರಿಟಿ ಇರಲಿಲ್ಲ. ಅವಾಗ ನನಗೆ 22 ಇಯರ್ಸ್ ಅಷ್ಟೇ. ಈ ಲೆವೆಲ್ಗೆ ಯೋಚನೆ ಮಾಡೋ ಶಕ್ತಿ ಅಂತೂ ಇರಲೇ ಇಲ್ಲ. ಇದ್ದಿದ್ರೆ ಮೋಸ್ಟ್ಲಿ ನಾನು ಒಪ್ಕೊತಾ ಇರಲಿಲ್ವೇನೋ. ಸೊ ಹಾಗೆ ನಾನು ನಮ್ಮ ಸಂತು ನಮಗೆ 6 ಮಂತ್ಸ್ ಗ್ಯಾಪ್ ಸಿಕ್ತು. ಎಂಗೇಜ್ಮೆಂಟ್ಗೂ ಮದುವೆಗೂ 6 ತಿಂಗಳು ಗ್ಯಾಪ್ ಸಿಕ್ತು. ನಾನು ಬೆಂಗಳೂರಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ಅವ್ರ ಏರಿಯಾ ಹೆಬ್ಬಾಳ ಬಿಟ್ಟು ಅಮೃತಹಳ್ಳಿ ಬರುತ್ತಲ್ಲ, ಕೊಡಗೆಹಳ್ಳಿ ಸಿಗ್ನಲ್, ಯಲಹಂಕ ಹೋಗೋ ಮೇನ್ ರೋಡು, ಅಲ್ಲಿ ಅವ್ರಿದ್ದು ಕೆಂಪಾಪುರ ಅಂತ ಹೇಳಿ. ಸೊ ನಾನಿದ್ದು 8th ಮೈಲಲ್ಲಿ. ನಾನು ವರ್ಕಿಗೆ ಹೋಗ್ತಿದ್ದು ಕಾರ್ಪೊರೇಷನ್ಗೆ. ಅವ್ರ ಏರಿಯಾಗೂ ನಮ್ಮ ಏರಿಯಾಗೂ ಅಜಗಜಾಂತರ ವ್ಯತ್ಯಾಸ ಇದ್ದಿದ್ದು. ಬಟ್ ನಮಗೆ 6 ಮಂತ್ಸ್ ಗ್ಯಾಪ್ ಸಿಕ್ಕೋದ್ರಿಂದ ಫೋನಲ್ಲೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ದು. ಅಂತ ಸಂತು ವೀಕ್ಲಿ ಒಂದ್ಸಲ ನಾನು ಕೆಲಸ ಮಾಡ್ತಿದ್ದಲ್ವ ಅಲ್ಲಿಗೆ ಬರೋರು, ಅಲ್ಲಿಗೆ ಬಂದು ನನ್ನ ಬೈಕಲ್ಲೆಲ್ಲ ಕರ್ಕೊಬಂದು ಮನೆ ಹತ್ರನೇ ಬಿಡೋರು. ಹಾಗಾಗಿ ಏನಾಯಿತು, ನಾನು ಅವರು ಕ್ಲೋಸ್ ಆದು, ಅರ್ಥ ಮಾಡಿಕೊಂಡು. ಆ್ಯಂಡ್ ಹೀಸ್ ದ ಸ್ವೀಟ್ ಪರ್ಸನ್. ಯಾಕಂದರೆ ಏನೂ ನನ್ನ ಹತ್ರ ಮುಚ್ಚಿಡಲಿಲ್ಲ, ನಾನು ಏನೂ ಮುಚ್ಚಿಡಲಿಲ್ಲ, ಎಲ್ಲನೂ ಶೇರ್ ಮಾಡ್ಕೊತ ಬಂದು. ಸೊ ಅದು ಏನಾಯಿತು ಅಂತ ಹೇಳಿದ್ರೆ ನಾವು ಲವ್ವರ್ಸ್ ಥರ ಆಗೋಗ್ಬಿಟ್ಟು. ಆಗ ನಮ್ಮೂರಲ್ಲೂ ಕೆಲವೊಬ್ರು ಮಾತಾಡಿದ್ದಾರೆ, ಆ ಹುಡುಗನು ಬೆಂಗಳೂರಲ್ಲಿದ್ದಾನಂತೆ, ಇವಳು ಬೆಂಗಳೂರಲ್ಲಿದ್ದಾರೆ, ಇಬ್ಬರು ಒಟ್ಟಿಗೆ ಕೆಲಸ ಮಾಡೋದು, ಲವ್ ಮಾಡಿ ಮದುವೆ ಆಗ್ತಿದ್ದಾರೆ ಅಂತ ಕೆಲವೊಬ್ರು. ಆ್ಯಂಡ್ ನನಗೊಂದಿಬ್ರು ಡೈರೆಕ್ಟಾಗಿ ಕೇಳಿದರು, ನೀನು ಕೆಲಸ ಮಾಡ್ತಿರೋ ಹತ್ರನೇ ಸಂತು ಕೆಲಸ ಮಾಡ್ತಿರೋದು ಲವ್ ಮ್ಯಾರೇಜಾ ಅಂತ ಹೇಳಿ. ಇಲ್ಲ ಅಂದರೆ ಸಂತು ಊರಲ್ಲೂ ಕೂಡ ಮಾತಾಡಿದ್ರಂತೆ, ಇವನು ಯಾವುದೋ ಹುಡುಗಿ ಲವ್ ಮಾಡ್ಕೊಂಡು ಮದುವೆ ಆಗ್ತಾವನೆ ಅಂತ. ಇಟ್ಸ್ ನಾಟ್ ಲವ್ ಮ್ಯಾರೇಜ್, ಇಟ್ಸ್ ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜ್ ಆಗಿರೋದಕ್ಕೆ ನಾನು ಇಷ್ಟು ಧೈರ್ಯವಾಗಿದ್ದೀನಿ. ಲವ್ ಮ್ಯಾರೇಜ್ ಆಗಿದ್ದರೆ ಉಸಿರಾಡೋಕ್ಕೂ ಆಗ್ತಿರ್ಲಿಲ್ಲ. ಅರೇಂಜ್ ಮ್ಯಾರೇಜ್. ಸೊ ಎಲ್ಲರೂ ನೋಡ್ಬಿಟ್ಟೆ ಮದುವೆ ಮಾಡಿದ್ದು. ಬಟ್ ನಮಗೆ 6 ಮಂತ್ಸ್ ಗ್ಯಾಪ್ ಸಿಗೋದ್ರಿಂದ ನಾವು ಫೋನಲ್ಲಿ ಮಾತಾಡೋದು. ಆ್ಯಂಡ್ ಸಂತು ಅವ್ರು ಬರೋರು, ನನ್ನ ಮೀಟ್ ಮಾಡೋರು, ಹಾಗಾಗಿ ನಾವು ಕ್ಲೋಸ್ ಆದೋ. ಒಂಥರ ಬೆಸ್ಟ್ ಫ್ರೆಂಡ್ಸ್ ಥರ ಇದ್ದೋ, ತುಂಬ ಚೆನ್ನಾಗಿದ್ದು. ಯಾರ ಕೆಟ್ಕೊಂಡು ಬೀಳ್ತೋ ಅದು ಮದುವೆ ಆದಮೇಲೆ ಅದೇ ಹೇಳಿದ್ನಲ್ವ, ಕರೆಯೋದು ಕಳಿಸೋ ಶಾಸ್ತ್ರ ಕೂಡ ನಮಗೆ ಮಾಡಲಿಲ್ಲ. ಮದುವೆಲಿ ಧಾರೆ ಹೊತ್ತು ಕಳಿಸಿದ್ದಷ್ಟೇನೆ. ಬಿಕಾಸ್ ನಾವು ಮದುವೆ ಆದೊಂದು ವಾರಕ್ಕೆ ಸಂತು ಅವ್ರ ಚಿಕ್ಕಮ್ಮ ಅವರು ಡೆತ್ ಆದರು. ಓಕೆನಾ. ತಿಂಗಳು ಶಾಸ್ತ್ರ ಕರೆಯೋದು ಕಳಿಸ್ತಾರೆ, ಮಾಡ್ತಾರೆ ಗೊತ್ತಾ, ಅದನ್ನು ಕೂಡ ಮಾಡಿಲ್ಲ. ನಾನೇ ಸಂತುನೇ ಬೇಕ್ರಿಲಿ ಒಂದು ಅರ್ಧ kg ಸ್ವೀಟ್ ತೊಗೊಳೋದು, ನಾವಿಬ್ಬರೇ ಬೈಕಲ್ಲಿ ಬರೋದು, ಮತ್ತು ಈ ಕಡೆಯಿಂದನೂ ನಾವಿಬ್ಬರೇ ಹೋಗೋದು, ಅಷ್ಟೇ ಮಾಡಿದ್ದು. ಒಂದು ಸಲ ಅದೇ ಕರ್ನೇರೆ ಮಾಡ್ತಾರಲ್ಲ, ಅದನ್ನು ಸಂತು ಅವ್ರ ಮನೆ ಹಿಂದ್ಗಡೆನೇ ಮಾಡಿದ್ದು. ಅದನ್ನು ನಮಗೆ ಜಾಸ್ತಿ ಜನ ಬರಬೇಡಿ, ಇಲ್ಲಿ ಪೊಲೀಸ್ನವ್ರು ಹಿಡಿತವ್ರೆ ಅಂತ ಒಬ್ಬರು ದೊಡ್ಡ ಮನುಷ್ಯರು ಫೋನ್ ಮಾಡಿದ್ರಂತೆ. ನಾವು ಯಾಕಂದರೆ ಮದುವೆ ಕೆಲವೊಬ್ರನ್ನ ಕರೆಯೋಕ್ಕಾಗಲಿಲ್ಲ, ಪೊಲೀಸ್ನವ್ರು ಬರ್ತಾರೆ, 15 ಜನಕ್ಕಿಂತ ಜಾಸ್ತಿ ಇರೋಂಗಿಲ್ಲ ಅಂದ್ರಲ್ಲ. ಆ್ಯಂಡ್ ಒಂದು ಆಟೋ ಮಾಡಿ, ಒಂದು ಆಟೋ ಜನ, ಒಂದು ಅಟ್ಲೀಸ್ಟ್ ಒಂದು 30 ಜನನಾದರೂ ನಮ್ಮ ಅಣ್ಣ ತಮ್ಮದಿರು ಅಂತ ಇರ್ತಾರಲ್ವಾ, ಅವ್ರನ್ನಾದ್ರು ಕರ್ಕೊಂಡು ಹೋಗೋಣ ಅಂತೇಳಿ ಒಂದು ಆಟೋ ಮಾಡಿ ಬರಬೇಕಿತ್ತು. ಆ ಟೈಮಲ್ಲಿ ಜಾಸ್ತಿ ಜನ ಬರಬೇಡಿ, ಒಂದು 5 ಜನನೋ 10 ಜನನೋ ಬನ್ನಿ ಅಂತ ಹೇಳಿ ಫೋನ್ ಮಾಡಿದ್ರು ದೊಡ್ಡ ಮನುಷ್ಯರು. ಆವಾಗ ಆಟೋ ಮಾಡಿದ್ದನ್ನು ಕೂಡ ಕ್ಯಾನ್ಸಲ್ ಮಾಡಿ ನಮ್ಮ ಫ್ಯಾಮಿಲಿಯವರು, ನಾವೊಂದು 15 ಜನ ಏನೋ ಅಂದರೆ ಬೈಕಲ್ಲಿ ಗಂಡಸರು ಅವರೊಂದು 10 ಜನ ಏನೋ ಬಂದಿದ್ರು. ನಮ್ಮ ಕಡೆಯಿಂದ ಒಂದು 20-25 ಜನ ಬಂದಿದ್ರೆ ಹೆಚ್ಚು. ಓಕೆನಾ. ಅಷ್ಟು ಬಂದಿಲ್ಲ ಅಂದ್ಕೊಳ್ಳಿ, ಒಂದು 15ರಿಂದ 20 ಜನದೊಳಗಡೆನೆ. ಅವರು ಬೇಕಾದವ್ರಿಗೆ ಹೇಳ್ಕೊಂಡು ಒಂದು 100-150 ಜನದ ಗಂಟಲು ಹೇಳ್ಕೊಂಡು ಕರ್ನಾರೆ ಮಾಡಿ ಮುಗಿಸಿದ್ರು. ಬಟ್ ನಮ್ಮ ಕಡೆಯವ್ರನ್ನ ಯಾರನ್ನೂ ಬರಲೇಬೇಡಿ ಅಂದರು. ನಮ್ಮ ಕಡೆಯವ್ರು ಒಂದು 15 ಜನ ಅಷ್ಟು ಹೋಗಿರ್ಬೋದೇನೋ ಅಷ್ಟೇನೆ. ಸೊ ಅಲ್ಲೂ ಕರ್ನೇರೆಗೂ ಕೂಡ ನಾವು ನಮ್ಮ ಕಡೆಯವ್ರನ್ನ ಕರ್ಕೊಂಡೇ ಹೋಗಲಿಲ್ಲ. ಮತ್ತು ಇನ್ನೇನು, ಮದುವೆಗೆ ನಾವು ಮನೆ ಹತ್ರನೇ ನಾವು ಮದುವೆ ಮಾಡಿರೋದ್ರಿಂದ ಭಟ್ರನ್ನ ಕರೆಸಿ ಮನೇಲೇ ಒಂದು 200 ಜನಕ್ಕಾಗಷ್ಟು ಅಡುಗೆ ಮಾಡಿದ್ದು. ನಮ್ಮ ಕೊಟ್ಟಿಗೆ ನೋಡಿದ್ದೀರಾ ಅಲ್ವಾ, ಅಲ್ಲಿಂದ ದನಗಳಿರಲಿಲ್ಲ. ಸೊ ಹೊಸ ಮನೆ ನಾವು ಕಟ್ಟಿದ್ದು, ಅಲ್ಲಿ ಎಷ್ಟು ನೀಟಿತ್ತು, ಅಲ್ಲೇ ಅಡುಗೆ ಮಾಡಿಸಿದ್ದು. ಬಟ್ ಜನಗಳನ್ನ ಕರೆದು ಊಟ ಹಾಕೋಕ್ಕಾಗಲಿಲ್ಲ, ಅದೆಲ್ಲ ಊಟ ವೇಸ್ಟ್ ಆಯಿತು. ತಾಳಿ ಕಟ್ಟಿದ ಮೇಲೆ ಹೋಗಿ ಕರೆದ್ರೆ ಬೇರೆ ಥರ ಅನಿಸುತ್ತೆ, ಅದು ಬೇಡ ಅಂತ ಹೇಳಿ ಆ ಊಟ ಎಲ್ಲ ತೊಗೊಂಡೋಗಿ ಕೆರೆಗೆ ಬಿಟ್ಟಿದ್ದಾರೆ. ಅದು ಹೆಣ್ಣು ಎತ್ತೋರಿಗೆ ಗೊತ್ತಿರುತ್ತೆ ಕಷ್ಟ ಏನು ಅಂತ ಹೇಳಿ.
ಹೆಣ್ಮಕ್ಳನ್ನ ಯಾರು ಕಷ್ಟಪಟ್ಟು ಕಷ್ಟಪಟ್ಟು ಮದುವೆ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಗೊತ್ತು ಅದ್ರ ಕಷ್ಟ ಏನು ಅಂತ. ಹಾದಿ ಬೀದಿಲಿ ಹೋಗೋ ನಾಯಿಗಳಿಗೆ ಏನು ಗೊತ್ತಿರುತ್ತೆ? ಅವ್ರಿಗೂ ಮಕ್ಳಿರ್ತವೆ, ಮಕ್ಳಿದ್ರೆ ಚಿಕ್ಕವಲ್ವಾ ಗೊತ್ತಿರಲ್ಲ. ಅವರು ಮದುವೆ ಏಜಿಗೆ ಬಂದು ಅವ್ರು ಮದುವೆ ಮಾಡ್ತಾರಲ್ಲ ಅವತ್ತು ಗೊತ್ತಾಗುತ್ತೆ ಕಷ್ಟ ಏನು ಅಂತ. ಸೊ ಅಷ್ಟು ಅಡುಗೆ ಎಲ್ಲ ಮಾಡಿಸಿ ಎಲ್ಲ ಥರ ಮಾಡಿಸಿ, ಆಮೇಲೆ ಊಟಕ್ಕೆ ಹಾಕೋಕ್ಕೆ ಜಾಗ ಇಲ್ಲ, ಅಕ್ಕಪಕ್ಕದ ಮನೆಯವ್ರ ಮನೆಯಲ್ಲಿ ಊಟಕ್ಕೆ ಹಾಕ್ಕೊಟ್ಟಿರೋದು. ಎಷ್ಟು ಕಷ್ಟಪಟ್ಟು ನಮ್ಮ ಅಪ್ಪ ಅಮ್ಮ ಮದುವೆ ಮಾಡಿದ್ದಾರೆ ಅಂದರೆ, ಯಾರೋ ಹೇಳ್ತಾ ಇದ್ರು ಅವ್ರ ಅಪ್ಪ ಅಮ್ಮನ ಮನೇಲಿ ಏನೂ ಇಲ್ಲ ಅದಕ್ಕೆ ಬಂದವಳೆ ಅಂತ. ಹೌದಪ್ಪ ಸ್ವಾಮಿ, ನಮ್ಮ ಮನೆ ಏನೂ ಇಲ್ಲ, ನಾವು ಬಡವರು. 20 ಕುಂಟೆ ಜಮೀನಿತ್ತು, ಅದ್ರಲ್ಲಿ 10 ಕುಂಟೆ ಜಮೀನನ್ನ ಬೇರೆಯವ್ರಿಗೆ ಮಾರ್ಬಿಟ್ಟು ನಮ್ಮ ಅಪ್ಪ ಅಮ್ಮ ನನ್ನ ಮದುವೆ ಮಾಡಿದ್ದು. ಯಾಕೆ ಮಾಡಿದ್ರೆ ಹೇಳಿ? ಹೆಣ್ಮಕ್ಳು ನನ್ನ ಮಗಳು ಚೆನ್ನಾಗಿರಲಿ, ಸುಖವಾಗಿರಲಿ ಅಂತ. ಬೆಳೆಯೋ ಭತ್ತ ಬೆಳೆಯೋ ಜಾಗನ, ಗದ್ದೆನ ಮಾರ್ಬಿಟ್ಟು ನನ್ನನ್ನು ಮದುವೆ ಮಾಡಿದ್ರು. ಅಷ್ಟು ನಿಮ್ಗೆ ಅರ್ಥ ಆಗೋದಿಲ್ಲ ಅಂದರೆ ನೀವೇನು ಹೊಟ್ಟೆಗೆ ಅನ್ನ ತಿಂತೀರೋ ಏನು ತಿಂತೀರೋ? ಇವತ್ತು ನಮ್ಗೆ ಇಲ್ಲಿ ಕಡೆ ಭತ್ತ ಬೆಳೆಗೆ ಗದ್ದೆ ಇಲ್ಲ, ತಿನ್ನಕ್ಕೆ ಅನ್ನ ಇಲ್ಲ, ಈ ಕಡೆ ನನ್ನ ಜೀವನನೇ ಇಲ್ಲ. ಇವತ್ತು ನಂದು ಮನೆ ಅಂತ ನನಗೆ ಮನೆಯೇ ಇಲ್ಲ, ಒಬ್ಬೆಬ್ಬರಿ ಹಂಗೆ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದೀನಿ. ಸೊ ಇಷ್ಟು ಆಗೋಯ್ತು. ಆ್ಯಂಡ್ ತಿಂಗಳು ಶಾಸ್ತ್ರಗಳು ಏನೂ ಮಾಡಲಿಲ್ಲ, ನಾವೇ ಬರೋದು ನಾವೇ ಹೋಗೋದು. ಆ್ಯಂಡ್ ಬರೋಕ್ಕೂ ಬಿಡ್ತಿರ್ಲಿಲ್ಲ ಬಿಡಿ, ಗೇಟ್ ಹಾಕಿದ್ರು. ಯಾಕಂದರೆ ನಮ್ಮದು ಮೈಸೂರು ಡಿಸ್ಟಿಕ್ಕು, ಸಂತೂರ್ದು ಹಾಸನ ಡಿಸ್ಟಿಕ್ಕು ಮಧ್ಯ ಒಂದು ಹಳ್ಳಿಗೆ ಗೇಟ್ ಹಾಕಿದ್ರು, ಡಿಸ್ಟಿಕ್ ವೈಸ್ ಓಡಾಡಬಾರ್ದು ಅಂತ. ನಾವು ಗದ್ದೆ ಹತ್ರ ಕಾಲ್ದಾರಿಲೆಲ್ಲ ಓಡಾಡಿದ್ದೀವಿ. ಸೊ ಇಷ್ಟ ಆಯಿತು. ಆ್ಯಂಡ್ ಯಾರೋ ಒಬ್ಬರು ಕೇಳಿದರು ನಿಮ್ಮ ಮದುವೆ ಆಲ್ಬಮ್ ವೀಡಿಯೋ ಮಾಡಿ ಅಂತೇಳಿ. ನಮ್ಮ ಮದುವೆ ಆಲ್ಬಮ್ನೇ ಬಂದಿಲ್ಲ. ನೆನ್ನೆ ನಂದು ವೆಡ್ಡಿಂಗ್ ಆ್ಯನಿವರ್ಸರಿ, 5th ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ನೆನ್ನೆ ನನಗೆ ಎಷ್ಟು ಅಂದ್ಕೊಂಡೆ ವೀಡಿಯೋ ಮಾಡಬೇಕು ಅಂತ. ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ನೆನಪು. 3 ಡೇಸಿಂದ ನನಗೆ ಎಷ್ಟು ನನಗೆ ನೆನಪು ಅಂದರೆ, ನನ್ನ ಗಂಡ ತೀರೋದಾಗ ನಂದು 4th ವೆಡ್ಡಿಂಗ್ ಆ್ಯನಿವರ್ಸರಿಗೆ ಇನ್ನೊಂದು ವಾರ ಆಯಿತು. ಹೋದ ವರ್ಷ ಗದ್ದೆ ಹತ್ರ ಹೋಗಿ ಹೂವಿಟ್ಬಿಟ್ಟು ಬಂದು ಹತ್ಕೊಂಡ್ಬಂದಿದ್ದೀನಿ. ಈ ಸಲನೂ ಗಂಗೂರಲ್ಲೇ ಇದ್ದಿದ್ರೆ ಅದೇ ಕೆಲಸ ಮಾಡ್ತಿದ್ದೆ. ಅದೇ ಹುಷಾರಿಲ್ಲ ಅಂತೇಳಿ ಇಲ್ಲಿಗೆ ಬಂದೆ. 5 ವರ್ಷ, ನನ್ನ ಮಗು 3 ವರ್ಷ ಅವರು ತೀರೋದಾಗ. ಯಾರು ಯೋಚನೆ ಮಾಡ್ತಾರೆ ಹುಡುಗಿ ಲೈಫ್ ಇವತ್ತು ಹಾಳಾಯಿತು ಅಂತ? ಯಾರು ಯೋಚನೆ ಮಾಡೋದಿಲ್ಲ. ಈಗ ನನಗೆ ಗೊತ್ತಿರಲಿಲ್ಲ ಅವ್ರಿಗೆ ಕಾಯಿಲೆ ಬಂದಿದೆ ಅಂತ. ಅವ್ರು ನನ್ನ ಹತ್ರ ಯಾವತ್ತೂ ಹೇಳ್ಕೊಂಡಿರಲಿಲ್ಲ ನನ್ನ ಬಾಡಿಲಿ ಏನಕ್ಕೋ ಈ ಥರ ಆಗ್ತಾ ಇದೆ ಅಂತ. ಅವ್ರು ತೀರಾ ತಲೆ ಕೆಡಿಸ್ಕೊಂಡ್ರು, ಕೆಲವೊಂದು ಇದಕ್ಕೆ ಅಡಿಕ್ಟ್ ಆದರು. ನನಗೆ ಹೆಂಗೆ ಗೊತ್ತಾಗುತ್ತೆ? ಬೆಳಗ್ಗೆ ಹೋದರೆ ಸಂಜೆ ಬರೋರು ಹೋಟ್ಲಿಗೆ, ನಾನು ಮಗು ನೋಡ್ಕೊಂಡು ಮನೇಲಿರುವೆ. ನನಗೆ ಹೆಂಗೆ ಗೊತ್ತಾಗುತ್ತೆ? ನಾನೇನು ದೇವ್ರಾ ನಾನು? ನನಗೆ ಗೊತ್ತು ಗಂಡನ ಕಳ್ಕೊಂಡು 1 ವರ್ಷದಿಂದ ಏನು ಅನ್ಭವಿಸ್ತೀನಿ ಅಂತ ನನಗೆ ಗೊತ್ತು, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತು. ಹಾದಿ ಬೀದಿಲಿ ಹೋಗೋ ನಾಯಿಗಳಿಗೆ ಏನು ಗೊತ್ತಿರುತ್ತೆ? ಅಥವಾ ಕೆಲವೊಬ್ರು ಬೇಕು ಅಂತ ಕಮೆಂಟ್ ಹೊಡಿತೀರಲ್ಲ, ಸಿಂಪತಿ ಅದು ಇದು ಮಣ್ಣು ಮಸಿ ಅಂತವ. ನಿನಗೆ ಚಿಕ್ಕ ವಯಸ್ಸಿಗೆ ಮದುವೆಗೆ ನೀನು ಗಂಡನ ಕಳ್ಕೊಂಡಿದ್ರೆ ನಿನಗೆ ಗೊತ್ತಾಗಿರೋದು ಕಷ್ಟ ಏನು ಅಂತ. ದೇವ್ರು ನಿನಗೆಲ್ಲ ಕೊಟ್ಟವನೆ, ನಮಗೇನು ಕೊಟ್ಟಿಲ್ಲ. ಹಂಗಂತ ನಾನು ಹಿಂಗೆ ಇರಲ್ಲ ಸಾಯೋ ತನಕ. ನಮ್ಮ ಲೈಫು ಒಂದಿನ ಚೇಂಜಸ್ ಆಗುತ್ತೆ. ಹೊಟ್ಟೆ ಉರಿಸ್ತವ್ರು ಯಾವತ್ತಾದರೂ ಉದ್ಧಾರ ಆಗಿರೋ ಹಿಸ್ಟ್ರಿ ಇದೆಯಾ? ನನಗೂ ಟೈಮ್ ಬರುತ್ತೆ. ಐ ಆಮ್ ವೇಟಿಂಗ್. ನಂದು ಪ್ಯೂರ್ ಅರೇಂಜ್ ಮ್ಯಾರೇಜ್. ಆ್ಯಂಡ್ ನಾವು ಯಾರ ಮನೆ ಹತ್ರನೂ ಹೋಗಿಲ್ಲ ಮದುವೆ ಮಾಡ್ಕೊಳ್ಳಿ ಅಂತ ಕೇಳೋಕ್ಕೆ. ನಮ್ಮ ಮನೆಗೆ ಅವರು ಬಂದಿರೋದು, ಆಯಿತಾ, ಹೆಣ್ಣು ಕೊಡಿ ಅಂತ ಹೇಳಿ ಬೆಂಗಳೂರಿಗೆ ಬಂದು ನಮ್ಮ ಅಣ್ಣನ ಮನೆ ತುಳಿದಿರೋರು ಅವರು. ಆ್ಯಂಡ್ ಅಲ್ಲಿಂದ ಮುಂಡೂರಿಗೆ ಬಂದು ಹೆಣ್ಣು ನೋಡೋಕ್ಕೆ. ಸೊ ನಾವೇನು ನಮ್ಗೆ ಮದುವೆ ಆಗೋಕ್ಕೆ ಜನ ಇಲ್ಲ, ಹುಡುಗರು ಬರ್ತಾಯಿಲ್ಲ, ಕಟ್ಕೊಳ್ಳಿ ಅಂತ ನಾವೇನು ಓಡೋಗಿರಲಿಲ್ಲ. ಇದು ಅರೇಂಜ್ ಮ್ಯಾರೇಜ್. ನಾನು 100 ಸಲ ಹೇಳ್ತೀನಿ. ಯಾಕಂದರೆ ಕೆಲವರು ಪರ್ಟಿಕ್ಯುಲರಾಗಿ ಗೊತ್ತಾಗಬೇಕು. ಅವರೇ ಹುಡುಗಿನ ಒಪ್ಕೊಂಡು ಅವರೇ ಬಂದು ಅವರೇ ಮದುವೆ ಮಾಡ್ಕೊಂಡಿರೋದು. ಇವತ್ತು ಏನಂತಾರೆ ಗೊತ್ತಾ? ಹುಡುಗಿ ಸತ್ತೋದ್ರೆ ಅವಳು ಸರಿ ಇರಲಿಲ್ಲ, ಅವಳು ಏನೋ ಮಾಡ್ಕೊಂಡು ಸತ್ತೋದು. ಹುಡುಗ ಸತ್ತೋದ್ರೆ ಅವಳು ಹೆಂಡತಿ ಸರಿ ಇರಲಿಲ್ಲ, ಅದಕ್ಕೆ ಹುಡುಗ ಸತ್ತೋದ. ನಾವು ಸತ್ತೋದ್ರು ನಮ್ಮದೇ ತಪ್ಪು, ನಮ್ಮ ಗಂಡೀರು ಸತ್ತೋದ್ರು ನಮ್ಮದೇ ತಪ್ಪು, ನಮ್ಮ ಮುಂದೆ ದಿನ ಯಾರು ಸತ್ತೋದ್ರು ನಮ್ಮದೇ ತಪ್ಪು. ಯಾಕೆ ನಾವು ಹೆಣ್ಮಕ್ಳಲ್ವಾ? ಹೇಳೋರು ಕೇಳೋರು ಯಾರು ಇರೋಕ್ಕಲ್ಲ, ಕಂಡೋರು ಮನೆ ಮಕ್ಕಳಲ್ವಾ? ಎಷ್ಟೇ ಆದ್ರೂ ಈ ಸಮಾಜ ಹೆಂಗೆ ನೋಡುತ್ತೆ ಅಂದರೆ, ಏನೇ ತಪ್ಪಾದ್ರೂ ಅವಳಿಂದನೇ ತಪ್ಪೋದು. ಈ ಸಮಾಜನೇ ಹಂಗೆ ನೋಡೋದು. ಕೆಲವೊಂದಲ್ಲಿ ಹೌದು, ಕೆಲವೊಂದು ಸಮಾಜದಲ್ಲಿ ಕೆಲವೊಂದು ವ್ಯಕ್ತಿಗಳು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡ್ತಾರೆ, ನಾನು ಒಪ್ಕೊತೀನಿ. ಬಟ್ ಆಲ್ಮೋಸ್ಟ್ ಇವಳಿಂದ ಅಂತಲೇ ಈ ಸಮಾಜ ದೂರೋದು. ಇವತ್ತು ಕ್ಯಾಮ್ರಾ ಮುಂದೆ ಕೂತ್ಬಿಟ್ಟಿದ್ದೀನಿ ಅಂತ ಏನು ಇಲ್ದಿರೋದೆಲ್ಲ ಹೇಳೋಕ್ಕಾಗಲ್ಲ. ಇನ್ನೂ ತುಂಬ ಇದ್ದಾವೆ ಹೇಳೋಕ್ಕೆ. ಆದರೆ ನಾನು ಬೇಡ, ಅವೆಲ್ಲ ಬೇಕಾಗಿಲ್ಲ. ನಂದು ಎಷ್ಟಿದೆ, ನನ್ನ ಮಗುದು ಎಷ್ಟಿದೆ, ನಾನು ಅಷ್ಟೇ ನೋಡಿ ಬಗ್ಗೆ ಏನು ಹೇಳಿದೆ. ಆದರೆ ನಮ್ಮದು ಮಾತ್ರ ಹೇಳಿದೆ, ನಾನು ಯಾವುದೇ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇಲ್ಲ. ಬಿಕಾಸ್ ನನಗೆ ಬೇಕಾಗಿಲ್ಲ, ಬೇಡ. ಒಂದು ಹೇಳ್ತೀನಿ,
ಯಾರ ಹಣೆಯಲ್ಲಿ ಏನಾಗುತ್ತೆ ಅಂತ ಯಾರು ಬರೋದಿರಲ್ಲ. ನನಗೆ ಗೊತ್ತಿರಲಿಲ್ಲ 4 ವರ್ಷ ತುಂಬ ವರ್ಷ ನನ್ನ ಗಂಡ ತೀರೋಗ್ತಾರೆ ಅಂತ. ನಾವು ಚೆನ್ನಾಗೇ ಇದ್ದೋ, ಯಾರು ಗಂಡ ಹೆಂಡ್ತಿ ಜಗಳ ಆಡಲ್ಲ ಸಣ್ಣ ಪುಟ್ಟ. ನಮ್ಮ ಅಮ್ಮ ಅವರು ಮದುವೆಯಾಗಿ 27 ವರ್ಷ ಆಗಿದೆ, ಇವತ್ತಿಗೂ ಸಣ್ಣ ಪುಟ್ಟ ಜಗಳ ಆಡ್ತಾರೆ. ನಾನು ಮಧ್ಯದಲ್ಲಿ ಹೋಗ್ತೀನಿ, ನಾನು ಯಾರಿಗೆ ತಪ್ಪಿತ್ತು ಅವ್ರಿಗೆ ಬೈತೀನಿ, ಹಂಗಂತ ಅವ್ರು ಹಾಳಾಗೋಗ್ಲಿ ಅಂತ ಅಲ್ಲ. ನೀವು ಅಪ್ಪ ಅಮ್ಮ ತಪ್ಪು ಮಾಡಿದಾಗ ನೀವು ಬೈಯಲ್ವಾ? ಇಲ್ಲ ಮಕ್ಕಳು ತಪ್ಪು ಮಾಡಿದಾಗ ಅಪ್ಪ ಅಮ್ಮ ಬೈಯಲ್ವಾ? ಅಥವಾ ಗಂಡ ಹೆಂಡ್ತಿ ಮಧ್ಯೆ ಜಗಳ ಆಗಲ್ವಾ? ನನಗೂ ಎಲ್ಲ ಗೊತ್ತು, ಮಾತಾಡ್ತಿಲ್ಲ ಯಾಕಂದರೆ ನಾನು 3 ಬಿಟ್ಟು ನಿಂತಿಲ್ಲ. ನನಗೂ ಗೊತ್ತು ಯಾರ್ಯಾರ್ದು ಹೆಂಗೆ ಅಂತ. ನಾನು ನನ್ನ ಗಂಡ ಹೌದಪ್ಪ, ನಾನು ಜಗಳ ಆಡಿದ್ದೀನಿ ನನ್ನ ಗಂಡನ ಕೈಲಿ, ಅದಕ್ಕೆ ಏನೇನೋ ಮಾತುಗಳು ಇರಲಿ. ನನಗೂ ಟೈಮ್ ಬರುತ್ತೆ, ಆವತ್ತು ನೋಡ್ತೀನಿ. ಅಲ್ಲಿ ತನಕ ಇವತ್ತು ಕೆಟ್ಬಿಟ್ಟಿದ್ದೀನಲ್ವಾ, ಅದಕ್ಕೆ ಜನ ಆಳ್ಗೊಂದೊಂದು ಕಲ್ಲು ಅಂತ ಹಾಕ್ತಾರೆ. ನೀವು ನನ್ನ ಗುಂಡಿಗೆ ಬಿದ್ದರೆ ಮೇಲೆ ಎತ್ತಲ್ಲ ಜನಗಳು, ಮಣ್ಣು ಹಾಕ್ಬಿಟ್ಟು ತೋಡ್ಬಿಟ್ಟು ನೀನು ಅಲ್ಲೇ ಮಲ್ಕೋ ಅಂತ ಮಲಗಿಸ್ಬಿಡ್ತಾರೆ. ಅಂಥ ಸಮಾಜದಲ್ಲೇ ನಾವಿವತ್ತು ಬದುಕ್ತಾ ಇದ್ದೀವಿ. ಸ್ಟೋರಿ ಇಷ್ಟೇನೆ. ನಾನು ಅಂದ್ಕೊಂಡಂಗೆ ನಾನು ತುಂಬ ಅಂದ್ಕೊಂಡಿದ್ದೆ, ಆ ಥರ ಮದುವೆ ಬೇಕು, ಫೋಟೋಶೂಟ್ ಮಾಡ್ಕೋಬೇಕು, ಈ ಥರ ಆಗಬೇಕು, ತುಂಬ ಅಂದರೆ ತುಂಬ ಆಸೆ ಇಟ್ಕೊಂಡಿದ್ದಂಥ ವ್ಯಕ್ತಿ ನಾನು. ನಂದೇನೂ ಆಗಲಿಲ್ಲ. ನಾನು ಅಂದ್ಕೊಂಡಿದ್ದು 10% ಕೂಡ ಆಗಲೇ ಇಲ್ಲ. ಅದು ಬೇಜಾರು ಯಾವಾಗಲೂ ಇದೆ. ನನ್ನ ಆಲ್ಬಮ್ದು ಕರೆಸಿದ್ರು ಏನೋ ಫೋಟೋಗ್ರಾಫರು, ಕೆರಳಾಪುರದವರು, ಓಕೆನಾ. ಅವ್ರ ಹೆಸರು ಏನೋ ನಮ್ಮ ಸಂತು ಅವರ ಇನ್ನೊಂದು ಅಂದ್ರೆ ಸಂತು ಅವ್ರ ಫಂಕ್ಷನ್ ಅದಲ್ಲ, ಬೇರೆ ಪರ್ಸನ್ಗೆ ಅವರೇ ಫೋಟೋಗ್ರಾಫರು ಆ್ಯಂಡ್ ವೀಡಿಯೋಗ್ರಾಫರು. ಸೊ ಅವರೇ ಬೇಕು ನಮಗೆ ಅಂಥೇಳಿ ಅದನ್ನು ಅವ್ರನ್ನೇ ಹೇಳ್ಕೊಂಡಿದ್ರು, ಚೆನ್ನಾಗಿ ತೆಗಿತಾರೆ, ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ. ಆಯಿತಾ. ನಮ್ಮ ಯೋಗ್ಯತೆಗೆ ನನ್ನೇ ಅನ್ಕೋತೀನಿ ಬಿಡಿ, ನಮ್ಮ ಯೋಗ್ಯತೆಗೆ ನಮ್ಮ ಆಲ್ಬಮ್ನು ಬಂದಿಲ್ಲ. ಒಂದೇ ಒಂದು ಫೋಟೋ ತೊಳಸ್ಕೊಬಂದ್ರೆ ಅಂತ ಫೋಟೋ ನನಗೆ ಬೀರಲ್ಲೆಲ್ಲ ಇರಬೇಕು, ಆ ಫೋಟೋ ನೋಡೋ ಶಕ್ತಿ ಇಲ್ಲ, ಅದಕ್ಕೆ ನನ್ನ ಫೋಟೋ ತೋರಿಸ್ತಾ ಇಲ್ಲ. ಅದೊಂದು ಫೋಟೋನ ಏನಕ್ಕೆ ತೊಳಸ್ಕೊಬಂದಿದ್ದು ಅಂದರೆ ನಮಗೆ ಅಪ್ಪಾಜಿ ಗಾರೆ ಕೆಲಸದ ಸಂಘದಕ್ಕೆ ಏನಕ್ಕೂ ಕೊಡಬೇಕು, ಸ್ವಲ್ಪ ಅಮೌಂಟ್ ಬರುತ್ತೆ ಅಂತೇಳಿ ಕೆರಳಾಪುರಕ್ಕೆ ಹೋಗಿ ಅವ್ರ ಸ್ಟುಡಿಯೋಗೆ ಅದೊಂದು ತಾಳಿ ಕಟ್ಟೋ ಥರದ್ದೊಂದು ಫೋಟೋ ತೆಗ್ದಿರ್ತಾರಲ್ಲ, ಅದೊಂದು ತೊಳಸ್ಕೊಬಂದಿದ್ದು. ಇವತ್ತಿಗೂ ನಮ್ಮ ಆಲ್ಬಮ್ ಬಂದಿಲ್ಲ. ನನ್ನ ಗಂಡ ಅದಕ್ಕೂ ಕೂಡ ಹತ್ತಿರೋದಿದೆ, ನಾನು ಇಷ್ಟೆಲ್ಲ ದುಡ್ದೆ, ಇಷ್ಟೆಲ್ಲ ಮಾಡಿದೆ, ನನ್ನ ಮದುವೆ ಆಲ್ಬಮ್ ಫೋಟೋ ಬಂದಿಲ್ಲ ಅಂತ ತೊಡೆ ಮೇಲೆ ಮಲ್ಕೊಂಡು ಹತ್ತಿರೋದು ಇದೆ. ಇದನ್ನೆಲ್ಲ ಯಾರ ಹತ್ರ ಹೇಳ್ಕೊಳ್ಳಿ, ಇವತ್ತು ನಾವೇ ಸರಿ ಇಲ್ಲ ಅಂತಾರಲ್ಲ. ಆ್ಯಂಡ್ ಫೈನಲ್ ಆಗಿ ಹೇಳ್ತೀನಿ, ನಾವು ಚೆನ್ನಾಗಿದ್ದೋ ಬಟ್ ಕೆಲವೊಂದು ವಿಚಾರಗಳಿಗೆ ಸಣ್ಣ ಪುಟ್ಟ ಜಗಳ ಕಾಮನಾಗಿ ಎಲ್ಲರ ಮನೇಲೂ ಆಗುತ್ತೆ. ಆದರೆ ಅವ್ರಿಗೆ ಹುಷಾರಿರಲಿಲ್ಲ ಅನ್ನೋದು ನಿಜವಾಗ್ಲೂ ರಾಯರ ಮೇಲೆ ಆಣೆ ಮಾಡಿ ಹೇಳ್ತೀನಿ. ರಾಯರ ಮೇಲೆ ಆಣೆಗಳು ಅವರು ಕಾಯಿಲೆ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಫೈನಲ್ ಸ್ಟೇಜ್ಗೆ ಹೋದಾಗಲೇ ನನಗೆ ಗೊತ್ತಾಗಿದ್ದು. ಸೊ ಅಷ್ಟೇ ಗೈಸ್, ಇಷ್ಟೇ ನನ್ನ ಅರೇಂಜ್ ಮ್ಯಾರೇಜ್. ನಾನು ಏನು ಅಂದ್ಕೊಂಡೆ ನನಗೆ ಯಾವುದೂ ಆಗಲಿಲ್ಲ. ಸೀರಿಯಸ್ ಆಗಿ ನಾನು ಹೆಂಗೆಂಗೋ ಬದುಕಬೇಕು, ಹೆಂಗೆಂಗೋ ನನ್ನ ತುಂಬ ಪ್ಲ್ಯಾನ್ಸ್ ಇತ್ತು. ನಂದು ಇದೇ ರೀತಿ ಮದುವೆ ಆಗಬೇಕು, ಇದೇ ರೀತಿ ಡ್ರೆಸ್ ಹಾಕೋಬೇಕು, ಇದೇ ರೀತಿ ಸ್ಯಾರಿ ಹಾಕೋಬೇಕು, ಯಾವುದೂ ಆಗಲಿಲ್ಲ ನನಗೆ. ಎಲ್ಲ ನನ್ನ ಹಣೆ ಬರ ಹೋಯಿತು. ಮದುವೆ ಹೆಂಗೋ ಆಯಿತು, ಮದುವೆ ಹೆಂಗಾದ್ರೂ ನಾವು ಚೆನ್ನಾಗೇ ಇದ್ದು, ಓಕೆನಾ. ಕೆಲವೊಂದು ವಿಚಾರಗಳು ಕೆಲವೊಂದು ವ್ಯಕ್ತಿಗಳಿಂದ ಆಯ್ತಿತ್ತು ಬಿಟ್ಟರೆ ನಾನು ನನ್ನ ಗಂಡ ಚೆನ್ನಾಗೇ ಇತ್ತು. ಸೊ ಸಾಕು, ಜಾಸ್ತಿ ನನಗೆ ತುಂಬ ಇದೆ ಮಾತಾಡೋದು, ಬಟ್ ಬೇಡ, ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಆ್ಯಂಡ್ ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಬಾಯ್.